ಶಿವ ಆಚಾರವೆಂದು ಬಲ್ಲಾತನೇ ಗುರು ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದರಿದ ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ಜಗಕ್ಕೆಲ್ಲವೂ ಗುರು ಕಾಣ ಗುಹೇಶ್ವರ. ನಮ್ಮೆಲ್ಲರಿಗೂ ಗುರುರೂಪರು ಗುರುವಾಗಿರುವವರು ಬಸವಣ್ಣನವರು. ಆದರೆ ಇವತ್ತವರನ್ನು ನಾವು ಭೌತಿಕವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಅವರ ವಚನಗಳಲ್ಲಿ ನಾವು ಅವರನ್ನು ಕಂಡುಕೊಳ್ತೇವೆ. ಅವರ ಪ್ರತಿರೂಪದಂತೆ ಇದ್ದಂಥ ಪರಮ ಪೂಜ್ಯರು ಬಸವಾನಂದ ಶ್ರೀಗಳು ಬಸವಣ್ಣನವರ ಪ್ರತಿರೂಪದಂತೆ ಇದ್ದು ಆ ಬಸವಣ್ಣನವರು ಬಿಟ್ಟು ಹೋಗಿರ್ತಕ್ಕಂಥ ಕೈಂಕರ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಬಸವ ತತ್ವವನ್ನು ತಮ್ಮ ಪ್ರವಚನದ ಮೂಲಕ ಎಲ್ಲ ಕಡೆ ಹರಡಿ ಎಲ್ಲರ ಮನದಲ್ಲಿಯ ಕಲ್ಮಶಗಳನ್ನೆಲ್ಲ ತೊಳೆದು ಅದರ ಜೊತೆಗೆ ನಿಸರ್ಗ ತಜ್ಞರಾಗಿ ಜನರಲ್ಲಿ ಇರತಕ್ಕಂಥ ದೈಹಿಕ ತೊಂದರೆಗಳನ್ನು ನ್ಯೂನತೆಗಳನ್ನು ಹೊಂದಿ ಕಳೆದು ಒಂದು ಪವಾಡ ಸದಸ್ಯ ರೂಪದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪರಮ ಪೂಜ್ಯರು. ಅವರ ಪ್ರವಚನವನ್ನು ಕೇಳಿದಂಥ ಜನರೇ ಭಾಗ್ಯವಂತರು. ಅಂತ ಪೂಜ್ಯರು ಇವತ್ತಿನ ಈ ಒಂದು ಸುಂದರ ನಿಸರ್ಗದ ಸ್ಥಾನದಲ್ಲಿ ಈ ಒಂದು ಸುಂದರವಾಗಿರತಕ್ಕಂಥ ಶ್ರೀ ಗುರು ಬಸವ ಮಹಾಮನೆಯನ್ನು ಕಟ್ಟಿ ಭವರೋಗ ವೈದ್ಯರು ಅಂತ ಅನ್ಸ್ಕೊಳ್ತಕ್ಕಂಥ ಒಂದು ಖ್ಯಾತಿಯನ್ನು ಅವರು ಪಡೆದಿದ್ದಾರೆ. ಅಂತ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ಗುರುಗಳನ್ನು ಸ್ಮರಿಸಿ ಗುರುಗಳ ಒಂದು ಕೃಪಾಶೀರ್ವಾದವನ್ನು ಪಡೆಯತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ದಿನದ ಇಂಥ ದಿನದ ಒಂದು ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅವರ ಪಾದಾರವಿಂದ ಮೇಲೆ ಹಣೆ ಬಿಡಿದು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಹಿರಿಯ ಸಾಹಿತಿಗಳು, ಅನುಭವಿಗಳು, ಸಾಹಿತ್ಯ ದಂಪತಿಗಳು ಆಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ಸಿದ್ದಲಿಂಗ ಪಟ್ಟಶೆಟ್ಟಿ ಅವರು ಮತ್ತು ಹಿರಿಯ ಸಾಹಿತಿ ಮಾಲತಿ ಪಟ್ಟಶೆಟ್ಟಿ ಹೇಮಾ ಪಟ್ಟಶೆಟ್ಟಿ ತಾಯಿಯವರು ಬಂದಿದ್ದಾರೆ. ಅವರಿವರು ದಂಪತಿಗಳನ್ನು ನಾನು ಈ ಒಂದು ಶ್ರೀ ಗುರು ಬಸವ ಮಹಾಮನೆಯ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ತುಂಬ ಅದೇ ರೀತಿ ಸಬದತ್ತಿಯಿಂದ ಖ್ಯಾತ ಈಗ ಧಾರವಾಡದವರೇ ಆಗಿರ್ತಕ್ಕಂಥ ಖ್ಯಾತ ಪ್ರಸೂತಿ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಅನುಕೂಲಕ್ಕ ಮಲ್ಲಿಂಗಣ್ಣವರು ಮತ್ತು ಅವರ ಮನೆಯವರು ಬಂದಿದ್ದಾರೆ. ಅವರಿಗೂ ಸಹಿತ ನಾನು ಹೃತ್ಪೂರ್ವಕ ಅದೇ ರೀತಿ ಹಳ್ಳಿಯಾಳ ಗ್ರಾಮದಿಂದ ನೇಗಿನ ಹಳ ದಂಪತಿಗಳು ಬಂದಿದ್ದಾರೆ. ಅದರಂತೆ ಮಡಿವಾಳಪ್ಪ ಮುದಣ್ಣವರು ಅವರು ಬಂದಿದ್ದಾರೆ. ಅನೇಕ ಹಿರಿಯರು ಬಂದಿದ್ದಾರೆ. ಎಲ್ಲರ ವೈಯಕ್ತಿಕ ಹೆಸರನ್ನ ಹೇಳೋದಿಲ್ಲ, ಯಾಕಂದ್ರೆ ಊರೆಲ್ಲ ನೆಂಟವರು ಕೇರಿ ಎಲ್ಲ ಕಳಗಬಹುದ, ಯಾರನ್ನ ನೆನೆಯಲಿ ಯಾರನ್ನ ಬಿಡಲಿ ಅಂತ ಅನ್ನುವ ಹಾಗೆ ಎಲ್ಲರೂ ನಮ್ಮವರೇ, ಎಲ್ಲರೂ ಹಿರಿಯರೇ, ಎಲ್ಲರೂ ಹಿರಿಯ ಅನುಭವಗಳೇ. ಬೇರೆ ಬೇರೆ ಗ್ರಾಮಗಳಿಂದ ಪಟ್ಟಣಗಳಿಂದ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರನ್ನು ಸಹಿತ ನಾನು ಶ್ರೀ ಗುರು ಬಸವ ಮಹಾಮನೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶ್ರೀ ಗುರು ಬಸವ ಮಹಾಮನೆಯ ಎಲ್ಲ ಸಿಬ್ಬಂದಿ ವರ್ಗದವರನ್ನ ಸಹಿತ ಭಕ್ತರನ್ನ ಅಭಿಮಾನಿಗಳನ್ನ ನಾನು ಈ ಒಂದು ಸಂದರ್ಭದಲ್ಲಿ ಸುಮ್ಮುಳಿದ ಸ್ವಾಗತ ತಮ್ಮೆಲ್ಲರಿಗೂ ಅಲ್ಲ ಬೇರೆ ಈ ಒಂದು ಹಿರಿಯಲಿಂಗದ ಅಣ್ಣನವರು ಸಣ್ಣವರು ಮಾಡಿದ್ದ ಕಳಿಸಿ ಅವರು ಹಿರಿಯರು ಅನುಭವಿಗಳು ಅಂತ ತಾಯಿಯವರು ಈ ಒಂದು ಸಂದರ್ಭದಲ್ಲಿ ನಾವು ನೀವು ಅದ್ರ ಬೇಗ ಬಂದ್ರೆ ಎಲ್ಲರೂ ಅವ್ರು ಬೇಗ ಬಂದು ಎಲ್ಲ ಇರಲಿ ಅಂತ ತಾಯಿಯವರು ಈ ಒಂದು ಸಂದರ್ಭದಲ್ಲಿ
ನಮ್ಮಿಂದಲ್ಲ ಉದ್ದೇಶ ನಾವು ಇದನ್ನು ಹೇಳ್ಕೊಂಡು ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರು ಸ್ವಾಮಿನಾರಾಯಣ. ಸೃಷ್ಟಿಕರ್ತ ಪರಮಾತ್ಮನ ಧರ್ಮಪಿತ ಮಂತ್ರಪುರುಷ ಸ್ತ್ರೀ ಕುಲೋದ್ಧಾರಕ ಅಪ್ಪಗುರು ಬಸವಣ್ಣನವರನ್ನ ಎನ್ನ ಹಣಮಂದಿರದಲ್ಲಿ ಧ್ಯಾನಿಸುತ್ತ ಬಸವ ಧರ್ಮ ಪೀಠವನ್ನು ಸ್ಥಾಪನೆ ಮಾಡಿ ಅನೇಕ ಜನ ಮಹಾತ್ಮರನ್ನ ಈ ಜಗತ್ತಿಗೆ ನೀಡಿದಂಥ ಪರಮ ಪೂಜ್ಯ ಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರನ್ನ ಹಾಗೂ ವಿಶ್ವದ ಪ್ರಪ್ರಥಮ ಮಹಿಳೆ ಮಹಾಜಗದ್ಗುರುಗಳಾದಂಥ ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರು ಹಾಗೂ ನನ್ನ ದೀಕ್ಷಾ ಗುರುಗಳಾದಂಥ ಮಾತೆ ಮಹಾದೇವಿ ತಾಯಿಯವರನ್ನ ಎಣ್ಣರ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ಬಸವ ಧರ್ಮದ ಪುನರುತ್ಥಾನಕ್ಕಾಗಿ ಸಾಕಷ್ಟು ಜನ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಒಳಕಟ್ಟಿಯವರು, ಕರಡೇಕರ ಮಂಜಪ್ಪನವರು, ಚೆನ್ನಪ್ಪನವರು, ಹಾಗೆ ಸಾಕಷ್ಟು ಜನ ಅನುಭಾವಿಗಳು ಈ ಬಸವ ತತ್ವವನ್ನು ಉಳಿಸ್ಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅಂತರಂಗದಿಂದ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಅರ್ಪಣೆಯನ್ನು ಮಾಡ್ತಾ ಶ್ರೀ ಗುರು ಬಸ ಮಹಾಮನೆಯನ್ನು ಕಟ್ಟಿ ಸಾಕಷ್ಟು ಜನರಿಗೆ ದೈಹಿಕ ಮತ್ತು ಮಾನಸಿಕವಾದಂಥ ಆರೋಗ್ಯವನ್ನು ನೀಡ್ತಾ, ನೊಂದವರಿಗೆ ಸಾಕಷ್ಟು ಜನರಿಗೆ ಸ್ಫೂರ್ತಿಯನ್ನು ಕೊಡ್ತಾ, ಆಶ್ರಯವನ್ನು ಕೊಡ್ತಾ, ಇವತ್ತು ನಾವು ಬರೀ ಕೇಳ್ತೀವಿ ಇತಿಹಾಸವನ್ನು ನೋಡಿದಾಗ ಅವ್ರು ಹಂಗಿದ್ರು ಹಿಂಗಿದ್ರು, ವೈದ್ಯ ಸಂಗಣ್ಣನವರು ಆ ರೀತಿಯಾಗಿದ್ರು. ಆದರೆ ಇವತ್ತು ಈ ಒಂದು ಮಹಾಮನೆಯ ಮೂಲಕ ಲಕ್ಷಾಂತರ ಜನರಿಗೆ ಆರೋಗ್ಯವನ್ನು ನೀಡ್ತಾ ಇರುವಂಥ ಪರಮ ಪೂಜ್ಯ ಬಸವಾನಂದ ಅಪ್ಪ ಅವರ ಶ್ರೀಚರಣಗಳಲ್ಲಿ ನನ್ನ ಅನಂತ ಶರಣಾರ್ಥಿಗಳನ್ನು ಅರ್ಪಿಸಿ, ಹಾಗೆ ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರಿಗೂ ಎಲ್ಲ ಆತ್ಮ ಸಂಬಂಧಿಗಳಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇವತ್ತು ಬಹುಶಃ ಗುರು ಪೂರ್ಣಿಮೆ. ಇವತ್ತು ನಾವು ಗುರುಗಳಿಂದ ಅವರದ್ದನ್ನೇ ಕೇಳಬೇಕು ಹೊರತಾಗಿ ನಾನು ಹೇಳುವಷ್ಟು ದೊಡ್ಡವಳೇನಿಲ್ಲ. ಆದರೂ ಕೂಡ ಗುರುಗಳನ್ನ ಇವತ್ತು ನೆನೆಯುವಂತಹ ಒಂದು ಕಾರ್ಯಕ್ರಮ ಇದು. ಬಹುಶಃ ಅಕ್ಕ ಮಹಾದೇವಿ ತಾಯಿಯರು ವಚನದಂತೆ ನರಜನ್ಮವ ತೊಳೆದು ಹರಜನ್ಮವ ಮಾಡಿದ ಗುರುವೇ, ಭಾವಬಂಧನವು ಬಿಡಿಸಿ ಪರಮ ಸುಖವ ತೋರಿದ ಗುರುವೇ, ಭವಿ ಎಂಬುದ ತೊಡೆದು ಭಕ್ತಿಯನ್ನೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನ. ಈ ರೀತಿಯಾಗಿ ಅಕ್ಕ ಮಹಾದೇವಿ ತಾಯಿ ಜನ್ಮಾಂತರದ ನಮ್ಮ ಬಹುಬಂಧನಗಳನ್ನು ಕಳ್ಕೊಂಡು ನಮ್ಮನ್ನು ಒಂದು ಸನ್ಮಾರ್ಗದಲ್ಲಿ ನಡೆಸುವಂಥ ಇಂತಹ ಗುರುಗಳ ನೆನೀತಾ ಗುರುಗಳಿಗೆ ವಂದನೆಯನ್ನು ತಿಳಿಸುವಂಥ, ಯಾಕಂದರೆ ಸಾಕಷ್ಟು 84 ಲಕ್ಷ ಯೋನಿಯೊಳಗೆ ನಾವು ದಾಟಿ ಈ ಮನುಷ್ಯ ಜನ್ಮಕ್ಕೆ ಬಂದಿರ್ತೇವೆ. ಇಲ್ಲಿ ಪ್ರತಿಯೊಂದೂ ಕೂಡ ಗುರುಸ್ಥಾನವನ್ನೇ ಪಡೀತದೆ. ಯಾಕೆ ಹುಟ್ಟಿದಾಗ ನಮ್ಮ ತಂದೆ ತಾಯಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ, ಅದಕ್ಕಾಗಿ ತಾಯಿ ಮೊದಲ ಗುರು ಅಂತ ಹೇಳ್ತೇವೆ. ಮುಂದೆ ನಾವು ಬೆಳೀತಾ ಬಂದಾಗ ಶಿಕ್ಷಕರು ನಮಗೆ ಗುರುವಾಗ್ತಾರೆ. ಅದೇ ರೀತಿಯಾಗಿ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಮಗೆ ಗುರುವಾಗಿ ನಾವು ಸ್ವೀಕಾರವನ್ನು ಮಾಡಿದಾಗ ನಮಗೆ ಜ್ಞಾನ ಅನ್ನುವಂಥದ್ದು ಬರ್ತದೆ. ನಮ್ಮಲ್ಲಿರುವಂತಹ ಅಜ್ಞಾನವನ್ನು ಕಳೆದು ನಮಗೆ ಜ್ಞಾನವನ್ನು ನೀಡುವಂಥದ್ದು ಪ್ರತಿಯೊಂದು ಕೇವಲ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಗಿಡ ಮರಗಳಿಂದಲೂ ಕೂಡ ನಾವು ಕಲಿಬಹುದು ಅನ್ನುವಂಥದ್ದನ್ನ ನಿಸರ್ಗೋಪಸಕರಾದಂಥ ಪೂಜಾ ಅಪ್ಪಾಜಿಯವರು ಅದ್ರ ಬಗ್ಗೆ ಬಹಳ ಚೆಂದಾಗಿ ಹೇಳ್ತಾರೆ. ಅದೇ ರೀತಿಯಾಗಿ ನಾವು ಅನುಭವಿಸ್ತಾ ಇದ್ದೇವೆ. ಯಾಕಂದ್ರೆ ಪ್ರತಿಯೊಂದರಿಂದಲೂ ನಾವು ಒಂದೊಂದನ್ನ ಕಲಿತಾ ಬಂದಾಗ ನಮ್ಮ ಒಂದು ವ್ಯಕ್ತಿತ್ವ ವಿಕಾಸ ಆಗ್ತದೆ. ಅದೇ ರೀತಿಯಾಗಿ ಇವತ್ತು ಬಸವಣ್ಣನವರು ಇಲ್ಲದೇ ಇದ್ರೆ, ಶರಣರು ಇಲ್ಲದೇ ಇದ್ರೆ, ಮಹಾತ್ಮರು ಸಂತರು ಇರದೇ ಇದ್ರೆ ನಾವು ಇಂಥ ಒಂದು ಸನ್ಮಾರ್ಗದಲ್ಲಿ ಬಹುಶಃ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ನಮಗೆ ದಾರಿದೀಪವಾಗಿ ನಮಗೆ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಅಂತ ಎಲ್ಲ ಗುರುಗಳನ್ನ ನಾನು ಇವತ್ತು ನೆನೆಸಿ ಇವತ್ತು ಪರಮ ಪೂಜ್ಯ ಬಸವಾನಂದ ಅಪ್ಪಾಜಿಯವರ ಮಾತನ್ನ ಕೇಳಲಿಕ್ಕೆ, ಹಾಗೆ ಹಿರಿಯರ ಮಾತುಗಳನ್ನು ಕೇಳಲಿಕ್ಕೆ ನಾನು ಬಂದಿದ್ದೀನಿ. ಯಾಕಂದ್ರೆ ನಾನು ಇವತ್ತು ಬರದೇ ಇರುವಂತಹ ಸಂದರ್ಭದಲ್ಲಿ ನಮ್ಮ ಮಗಳು ಯಾಕಂದ್ರೆ ಇಲ್ಲ ನೀವು ಬರಲೇಬೇಕು ಅಂತ ಫೋನ್ ಮಾಡಿದಾಗ ನಾನು ಯಾಕಂದ್ರೆ ಇಲ್ಲಿ ಬರಬೇಕು ಅನ್ನುವಂಥ ಇದರಲ್ಲಿ ಇರಲಿಲ್ಲ. ಹೀಗಾಗಿ ನಾನು ಗುರುವಿನ ಮಾತನ್ನ ಕೇಳಿ ಗುರುವಿನ ಒಂದು ಅವರು ಏನು ಈ ಕಾರ್ಯವನ್ನು ಮಾಡ್ತಾ ಇದ್ದಾರಲ್ಲ, ಈ ನಿಸರ್ಗೋಪಚಾರ ಆಗಿರ್ಬೋದು ಅಥವಾ ಸಾಕಷ್ಟು ಜನರಿಗೆ ಏನು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವನ್ನ ನೀಡ್ತಾ ಇರುವಂತಹ ಪರಮ ಪೂಜ್ಯರನ್ನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ. ಅದಕ್ಕಾಗಿ ಹಿರಿಯರೆಲ್ಲರೂ ಕೂಡ ತಮ್ಮ ಒಂದು ಅನುಭವವನ್ನು ಮಾಡಬೇಕು. ನನ್ನ ಅನುಭವ ಅಲ್ಲ, ಇದು ನನ್ನ ವೈಯಕ್ತಿಕ ವಿಚಾರಗಳನ್ನ ಪೂಜ್ಯ
ಪೂಜಾ ಸ್ವಾಮೀಜಿಯವರ ಚರಣಗಳಿಗೆ ನಾನು ಅರ್ಪಿಸಿ ಈ ಒಂದು ಮಹಾಮನಿ ಇದೇ ನಿರಂತರವಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇನ್ನೂ ಸಾಕಷ್ಟು ಜನರಿಗೆ ಅಪ್ಪವರು ಮಾರ್ಗದರ್ಶಕರಾಗಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ನನಗೆ ಅವಕಾಶ ಕೊಟ್ಟದ್ನ ಎಲ್ಲರಿಗೂ ಕೂಡ ನನ್ನ ಅನಂತ ನಾನು ಭಾಳ ಲೌಕಿಕ ಹೆಣ್ಮಗಳು. ಹೀಗಾಗಿ ನನಗೆ ಅನುಭವವನ್ನು ಹೇಳೋದು ನನಗೆ ಗೊತ್ತಿಲ್ಲ. ಸಣ್ಣ ಪುಟ್ಟ ಅನುಭವಗಳು ನನಗೆ ಈಗ ಒಂದು 4-6 ವರ್ಷದಿಂದ ಈಗ ಬರ್ಲಿಕ್ಕೆ ನಾನು ಯಾವಾಗ ನೋಡಿದ್ರು ಅಪ್ಪಾರ ಅಂತೆ ನಾನು. ಅದು ಅಪ್ಪ ಎಲ್ಲರೂ ಅಂತೇವೆ ನಾವು, ಆದರೆ ಅವರು ಒಂದು ತಾಯಿ ಇದ್ದಾಗ ನನಗೆ ಮೊದಲು ತೋಟದಾರ ಮಠಕ್ಕೆ ಹೋದಾಗ ಅನಿಸ್ತೈತಿ ನನ್ನ ತಾಯಿ ಅಂತ ಬರ್ದೇನೆ. ಅವ್ರ ಬಗ್ಗೆ ಒಂದು ಲೇಖನ ಬರ್ದೇನೆ ನಾನು. ಇವ್ರು ಅಪ್ಪಾರ ಅಂತೇನೆ, ಇವರು ನಮ್ಮ ತಾಯಿನ ಆಗ್ತಾರೆ. ಅದು ಜಗಳ ಮಾಡಿರ್ತದೆ ನನಗೆ. ಬೆಳಿಗ್ಗೆ ಎದ್ಕೊಂಡೆ 4:30ಗೆ ಎದ್ದಿರ್ತೇನೆ ನಾನು. 5 ಗಂಟೆಗೆ ಇವ್ರು ಫೋನ್ ಬರ್ತದೆ ಅನ್ನೋ ಒಂದು ಕಾಯ್ತಿರ್ಬೇಕು ನಾನು. ಅಷ್ಟರ ಮಟ್ಟಿಗೆ ಭಾಳ ತಾವು ಮಾಡುವಂಥ ಕೆಲಸ ಏನು ಮಾಡ್ತಾರಲ್ಲ ಆ ಶ್ರದ್ಧೆ ಅದಲ್ಲ, ಆ ಶ್ರದ್ಧೆ ಅನ್ನೋದು ಭಾಳ ಮಹತ್ವದ ಬದುಕುಗಳು. ಅದೇ ನಮ್ಮ ಗುರು. ನಮ್ಮ ಗುರುವಿನ ಬೇರೆ ಬೇರೆ ರೂಪದೊಳಗೆ ನಾವು ನೋಡ್ತೇವೆ. ಯಾರ್ಯಾರೋ ಕಲ್ಲಿನೊಳಗೆ ಗುರು ನೋಡ್ಯಾರಂತ ಅವ್ರು ಭಾಳ ಸೇರ್ತಿರ್ಬೋದು, ನಮಗಂತೂ ಅದು ಸಾಧ್ಯ ಆಗೋದಿಲ್ಲ. ನಮಗೆ ಗುರುಗಳಂತಂದ್ರೆ ನಮ್ಮ ವಚನಗಳು. ಬಸವಣ್ಣ, ನಮ್ಮ ಅಕ್ಕ ಮಾದೇವಿ, ಚನ್ನಬಸವಣ್ಣ, ಸತ್ಯಕ್ಕ, ಯಾರು ನೆನೆಸ್ಬೇಕು ಯಾರು ಸುಳಿ ಸಂಕವ, ಯಾರು ನೆನೆಸ್ಬೇಕು ಯಾರನ್ನು ಬಿಡಬೇಕು ಅಂತ ಎಲ್ಲ ಶರಣರೇನಲ್ಲ ಅವರೆಲ್ಲರೂ ನಮ್ಮ ಗುರುಗಳು. ಮತ್ತು ಅವ್ರು ನಮ್ಮೊಂದು ಗ್ರಂಥವನ್ನು ಕೊಟ್ಟು ಹೋಗ್ಯಾರ, ವಚನ ಸಾಹಿತ್ಯವನ್ನು ಕೊಟ್ಟು ಹೋಗ್ಯಾರ. ಅದನ್ನೇ ನಾವು ಓದ್ತಾ ಇಲ್ಲ ಅಂದ್ರೆ ನಮ್ಗೆ ಭಾಳ ದುಃಖ ಆಗ್ತದೆ. ಬದುಕಿನೊಳಗೆ ನಾವು ಇಷ್ಟೆಲ್ಲ ಸಂಹಿತೆಗಳನ್ನೆಲ್ಲ ಮಾಡ್ಕೊಂಡೇವೆ ನಾವು. ನಮ್ಮ ಸಂವಿಧಾನದ ಈ ಸಂವಿಧಾನಕ್ಕೆ ಯಾವುದು ಮೂಲ? ಆ ವಚನಗಳೇ ಮೂಲ. ಆ ವಚನದಲ್ಲಿ ಬರುವಂತಹ ಪ್ರತಿಯೊಂದು ಕಳಬೇಡ, ಕೊಲಬೇಡ, ಹುಸೆ ನುಡಿಯಲು ಬೇಡ, ಒಂದೊಂದೇ ನಾವು ವಾಕ್ಯವನ್ನು ತಗೊಂಡ್ರು ಸಹಿತ ಒಂದೊಂದು ಸೆಕ್ಷನ್ಗೆ ಸಂಬಂಧಪಟ್ಟಂತ ಹೋಗೋದು. ಅದನ್ನು ಹೇಳಿ ಮತ್ತೊಂದು ದೀರ್ಘಾವಧಿ ಆಗ್ಬೋದು. ಅಂಥ ಒಂದು ವಚನ ಸಾಹಿತ್ಯ ಏನದಲ್ಲ, ಅದರ ಸುತ್ತಲೂ ಶರಣರ ಬದುಕು ಏನದಲ್ಲ, ಅದರ ಸುತ್ತಲೂ ನಾವೆಲ್ಲ ಇದ್ದೀವಿ. ಅಂದರೆ ಅದ್ರ ಹತ್ತಿರ ಹೋಗ್ಬೇಕಾಗಿ ನಾವು ಅದೆಲ್ಲ ಕೇಂದ್ರದಲ್ಲಿ ಇಟ್ಕೊಂಡೇವಿ, ಅದು ಬಹಳ ದೂರದಲ್ಲಿದೆ. ಆದರೆ ನಮ್ಮನ್ನು ಹತ್ತಿರ ಒಯ್ಯಲಿಕ್ಕೆ ನಮ್ಗೆ ಈ ಗುರುಗಳಿದ್ದಾರೆ. ಈ ಗುರುಗಳು ನಮ್ಮ ನಿಜವಾಗ್ಲೂ ಕಣ್ಣಿದ್ದಂಗೆ ಅವರು. ಆ ಕಣ್ಣು ನಮ್ಮ ಒಳಗಣ್ಣನ್ನು ತೆರಲಿಕ್ಕಿದ್ದವರು ಈ ಗುರು. ಅವ್ರು ಮಾಡ್ತಾ ಇರುವಂತಹ ಕೆಲಸ ನೋಡಿದ್ರೆ ಆಶ್ಚರ್ಯ ಅನ್ನಿಸ್ತದೆ, ಒಂಥರ ಹೌದೋ ಅಲ್ಲೋ ಅಂತ ಅನಿಸ್ತದೆ. ಮೊನ್ನೆ ಈಗ ಅವರು ವಚನಾಂಕಿತಗಳನ್ನು ಕುರಿತು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕ ನೀನು ನೋಡ್ಕೊಡುವ ಹೇಮಕ್ಕ ಅಂತ ಕೊಟ್ಟರು. ಭಾಳ ದೊಡ್ಡ ಗುಣ ಅವ್ರದ್ದು, ಗೌರವ. ನಾ ಎಷ್ಟು ಸಣ್ಣ, ನನಗೆ ಓದು ಕಡಿಮೆ, ಜ್ಞಾನ ಕಡಿಮೆ, ಅಷ್ಟಿದ್ರೆ ಅವ್ರು ಬರೆದದ್ದು ನೋಡಿದರೆ ನನಗೆ ಒಂದು ಎಡಿಟಿಂಗ್ ಸ್ವಭಾವ ಅದ. ಪಟ್ನ ಶೆಟ್ರ ಬರಲಿ, ಯಾರೇ ಬರಲಿ, ಅದನ್ನೆಲ್ಲ ಒಂದು ಸ್ವಲ್ಪ ತಿದ್ದು ಸ್ವಭಾವ ಭಾಳ ಅದ. ನನಗೆ ಅದೊಂಥರ ಹುಚ್ಚದ. ಅದು ನಾ ಏನು ಶಾಲ್ಯಾಗ ಭಾಳ ಕಲಿಸಿಲ್ಲ, ಆದ್ರೆ ಮನ್ಯಾಗ ಏನು ಭಾಳ ತಾಯಿಯಾಗಿ ನಾ ಏನು ಭಾಳ ಕೆಲಸ ಮಾಡಿಲ್ಲ, 2 ಮಕ್ಕಳು ನಡ್ದೇನಿ. ಆದ್ರೆ ನನಗೆ ಹಂಗೆ ಎಲ್ಲರ ಇತ್ತಂದ್ರೆ 10 ಚಲೋ ಇದ್ರು ಸಹಿತ 11ನೇದು ಒಂದು ಏನಾರ ಇತ್ತಂದ್ರೆ ದೋಷ ಅದ ಹೇಳೇ ಬಿಡ್ಬೇಕು ಅನಿಸ್ತದೆ ನನಗೆ. ಬಸ್ನಾಗ ಕುಂತಾಗ ಹೇಳ್ತೇನೆ, ಕಾರ್ನಾಗ ಕುಂತಾಗ ಹೋಗ್ತೇನೆ, ಹೋಗಾಗ ಬರುವಾಗ ಅದೊಂದು ನಂದು ಅಭ್ಯಾಸ ನಮ್ಮ ಅಪ್ಪ ಅವ್ವ ಕಲಿಸಿದ್ದಿರ್ಬೋದು. ಅದು ಬಂದ್ಬಿಟ್ಟೆ ನಾನು. ಇವ್ರ ಸ್ವಭಾವದ ಏನೋ ಸಣ್ಣ ಅಡೆತಡೆಗಳಾದ್ರೆ, ತಪ್ಪುಗಳಾದ್ರೆ, ದೋಷಗಳಾದ್ರೆ ಅದು ಹಂಗಲ್ಲ ಹಿಂಗಂತ ಹೇಳ್ಬಿಡ್ತಾರೆ. ಹಂಗದ ನಾನು ಭಾಳ ಒಂದು ಸಣ್ಣ ಅಹಂಕಾರ ಇರ್ತದೆ ನಮ್ಗೆ. ಎಲ್ಲಿ ಅದು ಬಿಡ್ಲಿಕ್ಕೆ ಎಲ್ಲಿ ಆಗ್ತದೆ? ಎಲ್ಲ ತೆಗೆದು ಓದಿದೆ ಒಂದು ದೋಷ ಇಲ್ಲ. ಓದಬೇಕಾದ್ರೆ ಇದರ ಬರ್ಬೇಕಲ್ರಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದು ಇಲ್ಲಿ ಯಾರು ಮಾಡಿದ್ರೆ ಇವ್ರು ಮಾಡಿದ್ರೆ ನಾನೇ ಮತ್ತೆ ಅವ್ರಿಗೆ ಫೋನ್ ಕೊಡ್ರಿ, ಅವ್ರಿಗೆ ನಮೋ ಅಂತ. ಅದಾದ್ಮೇಲೆ ವಿಚಾರ ಹೆಂಗ್ರಿ, ನಾ ಏನು ಅಂದ್ಕೊಂಡಿದ್ದೆ, ಇವ್ರು ಹೇಳ್ತಾರೆ, ಅವ್ರು ಟೈಪ್ ಮಾಡ್ತಾರೆ, ನನ್ನ ತಲೆಯೊಳಗೆ ಹಿಂಗೆ ಅಂದಮೇಲೆ ಎಲ್ಲೋ ಒಂದು ಕಡೆ ನಾವು ಎದುರಿಗೆ ಕೂತ್ಕೊಂಡು ನಾವು ಅಧ್ಯಯನ ಮಾಡಬೇಕಾದ್ರೆ ಅದು ವಚನ ಸಾಹಿತ್ಯ ಇರಲಿ, ಬೇರೆ ಸಂಶೋಧನೆ ಇರಲಿ, PhD ಮಾಡಿರಲಿ, ಅಥವಾ ಯಾವುದೇ ಕವಿತೆಗಳನ್ನ ಓದಿರಲಿ, ಈ ಕವಿತೆ ಒಂದು ಓದಿದ್ರೆ ಇಂಥದ ಕವಿತೆ ಮತ್ತೊಂದು ಅದಲ್ಲ ಅಂತ ತೆಗೆದು ನೋಡ್ಬೇಕಾದ್ರೆ ಅದನ್ನ ಎರಡೂ ಇಟ್ಕೋಬೇಕಾದ್ರೆ ಒಂದು ಆ ಕಡೆ ಇರ್ತೈತೆ, ಒಂದು ಈ ಕಡೆ ಇರ್ತೈತೆ, ಒಂದ್ರದ್ದು ಒಂದು ನೆಲೆ ಹತ್ತಿರುವುದಿಲ್ಲ ನಮ್ಗೆ. ಅಲ್ಲಿ ವಾಕ್ಯಕ್ಕೆ ಇಲ್ಲಿ ವಾಕ್ಯಕ್ಕೆ ಒಂದು ಸುಸಂಗತತೆ ಬರ್ತಿರುವುದಿಲ್ಲ ನಮ್ಮ ವಿಚಾರದೊಳಗೆ. ಅದಿಷ್ಟು ಸರಿಯಾಗಿ ಅವ್ರು ಬರೆದಾರಲ್ಲ, ನಿಜವಾಗ್ಲೂ ನನಗೆ ಅವ್ರನ್ನ ಕೈ ಎತ್ತಿ ಕೈ ಮುಗಿದು ಇಷ್ಟು ಅವ್ರಿಗೆ ಹೆಂಗೆ ಸಾಧ್ಯದ? ಬಹಿರಂಗದ ಚಕ್ಷುಗಳು ಇಲ್ಲದವ್ರು ನಾವು ಹಿಂಗದ ಅವ್ರಿಗೆ ಅದನ್ನ ಲಿಂಕ್ ಮಾಡೋದಲ್ರಿ ಅನ್ಕೊಳಕ ಹೇಳ್ತೇನೆ. ನನಗದು ಶಾಕಿಂಗ್ ಅಂತಾರ. ಯಾವ ವಚನದೊಳಗೆ ಏನ್ ಬಂತು ಅಂತ ಹೇಳುದು, ಅದ್ರ ಜೊತೆಗೆ ಯಾರು ಏನ್ ಹೇಳ್ಯಾರ, ಹಳಕಟ್ಟಿ ಅವ್ರೇನ್ ಹೇಳ್ಯಾರ, ಕಲಬುರ್ಗಿ ಅವ್ರೇನ್ ಹೇಳ್ಯಾರ, ರಾಜೂರ್ ಅವ್ರೇನ್ ಹೇಳ್ಯಾರ, ಕಲಬುರ್ಗಿ ಅವ್ರು ಎಲ್ಲಿ ತಪ್ಪಾರ, ರಾಜೂರ್ ಅವ್ರು ಎಲ್ಲಿ ಹೇಳ್ಯಾರ, ಎಲ್ಲವನ್ನೂ ಸ್ಪಷ್ಟವಾಗಿ ಮತ್ತು ಗೌರವಪೂರ್ಣವಾಗಿ ನಾವು ವಿರೋಧ ಮಾಡುವಂಥ ಮಂದಿ ಭಾಳ ಅದ. ಏನಾರ ಬರೆದ್ರೆ ಇಷ್ಟು ಚಂದ ಬರ್ದಾರ, ನನಗಂತೂ ಭಾಳ ಸಂತೋಷ ಆಗಿದೆ.
ಆ ಕಾರಣಕ್ಕೆ ಮನೆ ಮೇಲೆ ಬರ್ಬೇಕಂತೇಳಿ ನನಗೆ ಬರ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆಯೊಳಗೂ ಒಂದು ಮಗು ಇದ್ದಂಗೆ 85 ವರ್ಷ ಅವರು ಒಕ್ಕಣ್ಣ ಮತ್ತೊಂದು ಕಣ್ಣಿಗೂ ಬರಿಗತ್ತದ ಅದು ಹಂಗಾಗೋದ್ರಿಂದ ಒಂದ್ಸಲ ಬರ್ಲಿಕ್ಕೆ ಆಗೋದಿಲ್ಲ. ಅವ್ರು ಬಾ ಅಂತ ಒಂದು ಫೋನ್ ಮಾಡಿದ್ರೆ ಸರಿ ತುದಿಗಾಲ ಮೇಲೆ ನಿಂತಿರ್ತೇವೆ ಬರ್ಲಿಕ್ಕೆ. ಇದು ಒಂದು ಸಣ್ಣ ನನ್ನ ಅನುಭವ. ಇದು ನಮ್ಮ ಗುರುಗಳಿಗೆ ಇವ್ರಿಗೆ ನಾವು ಸ್ವಾಮಿಗಳು ಅನ್ಬೇಕು, ಅಪ್ಪ ಅನ್ಬೇಕು, ಅವು ಅನ್ಬೇಕು, ಎಲ್ಲನೂ ಆಗುವಂಥ ಒಂದು ಮನೋಭಾವ ಅದೆಲ್ಲ, ಅವ್ರು ಮಾಡ್ತಾ ಇರುವಂಥ ಕೆಲಸಗಳವೆಲ್ಲ ಅವನ್ನ ಎಲ್ಲೇ ಯಾರ ಜೋಡಿ ಮಾತಾಡ್ಬೇಕಾದ್ರೆ ಇವ್ರ ವಿಷಯ ತಂದಿರ್ತೀವಿ. ನಮ್ಮ ಬಸವಲಿಂಗಪ್ಪ ಯಾರು ಅಂತಾರೆ, ಮನ್ಗುಂಡಿಯವ್ರನ್ನ ಕೆಲವು ಕೇಳ್ತಾರೆ, ಮಾಮನಿಯವ್ರೇನಂತ ಕೆಲವು ಕೇಳ್ತಾರೆ. ಈಗ ನಮ್ಮ ಬಂಧು ಬಳಗ ಇರ್ತದೆ, ಅವ್ರು ಸ್ವಲ್ಪ ದೂರ ಇರ್ತಾರೆ, ಪೂನಾದಾಗ ಯಾರು ಇರ್ತಾರೆ, ಮತ್ತಾರು ಇರ್ತಾರೆ, ಅವ್ರ ಸುದ್ದಿ ಬಂದ ಕೂಡಲೇ ಇಂಥವು ಹೇಳ್ತಿರ್ತೀನಿ. ಗುರುಪೂರ್ಣಿಮೆ ದಿವಸ ಇವತ್ತು ಎಲ್ಲರನ್ನೂ ನೋಡಿ ಭಾಗ್ಯ, ಅಪ್ಪನ ದರ್ಶನ ಮಾಡ್ಕೊಳ್ಳುವಂಥ ಭಾಗ್ಯ ನನಗೆ ಬಂದಿದೆ. ನಮಸ್ಕಾರ ಹೇಳ್ತಾನೆ. ಓಂ ಶ್ರೀ ಗುರು ಬಸವಲಿಂಗಾಯ. ಮಹಾಮಹಿಮರು ಪೂಜ್ಯರು ಪುರಾತನರಾದಂತಹ ಎಲ್ಲ ಶರಣರಿಗೆ ನನ್ನ ದೀರ್ಘ ದಂಡವತ ನಮಸ್ಕಾರಗಳು. ಪೂಜ್ಯ ಬಸವಾನಂದ ಸ್ವಾಮಿಯವರು ಬಹಳ ವರ್ಷಗಳಿಂದ ನನಗೆ ಇಲ್ಲಿ ಬರುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಬರ್ತಾ ಇರ್ತೀನಿ. ವಚನಗಳನ್ನು ಎಷ್ಟು ಓದಿದ್ರೂ ಕಡಿಮೆನೇ. ವಚನ ಸಾಹಿತ್ಯದ ಬಗ್ಗೆ ಸಾಹಿತಿಗಳು, ಅವರು ಅನುವಾದಿಕರು ಎಲ್ಲರೂ ವಚನಗಳ ಬಗ್ಗೆ ನಾವು ಎಷ್ಟು ಅಭ್ಯಾಸ ಮಾಡಿದ್ರೂ ಕಡಿಮೆನೇ. ನಮ್ಮ ಕಲಬುರ್ಗಿ ಸಾಹೇಬರು ವಚನಗಳನ್ನು ಎಷ್ಟೊಂದು ಬೆಳೆಸಬೇಕಂತ ಕಡೆಗೆ ಭಾರತೀಯ ಎಲ್ಲ ಭಾಷೆಯೊಳಗೆ, ವಿದೇಶಿ ಭಾಷೆಯೊಳಗೆ ಅವರು ವಚನಗಳನ್ನು ಅಂದ್ರೆ ಅದರದ್ದು ವಚನಗಳು ಎಲ್ಲರಿಗೂ ಮುಟ್ಟಬೇಕು ಅಂಥೇಳಿ ಅದನ್ನು ಅನುವಾದ ಮಾಡಿದಂಥ ಒಂದು ದೊಡ್ಡ ಕೆಲಸ ಮಾಡಿದರು. ಆ ವಿಚಾರಗಳು ಬಂದಾಗ ನನಗೊಂದು ಏನೋ ಬೆಳೀತು, ಎಲ್ಲರಿಗೂ ಓದಕ್ಕೆ ಸಿಗ್ತದೆ, ಆ ಕುರುಡರಿಗೆ ವಚನ ಓದಲಿಕ್ಕೆ ಬರೋದಿಲ್ಲಲ್ಲ ಅಂಥೇಳಿ ನಾನು ಒಳಗಣ್ಣಿಗೆ ಒಂದು ಬೆಳಕು ಅಂಥೇಳಿ ಬ್ರೇಲ್ ಲಿಪಿಯೊಳಗೆ ವಚನಗಳನ್ನು ಮಾಡಿದೆ. ಅದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನೊಳಗೆ ಆ ಪುಸ್ತಕ ಬಿಡುಗಡೆ ಆಯಿತು. ಅದ್ರ ಬಗ್ಗೆ ಎಲ್ಲ ಕಡೆ ಎಷ್ಟೊಂದು ಕುರುಡರಿಗೆ ಆ ಪುಸ್ತಕ ಸಿಗಬೇಕು ಅಂಥೇಳಿ ಅದು ಪ್ರಯತ್ನ ಮಾಡಿದ್ವಿ ನಾವು. ಆಗ ಕಡೆಗೆ ಸರ್ಕಾರದೊಳಗೆ ಕಡೆಗೆ ಎಲ್ಲ ಗ್ರಂಥಾಲಯದೊಳಗೆ ಇಡಬೇಕು ಅಂಥೇಳಿ ನಮ್ಮ ಸರ್ಕಾರದವರು ಅನೌನ್ಸ್ ಮಾಡಿದರು. ನಮ್ಮ ಪೂಜ್ಯ ಪಟ್ಟಣ ಶೆಟ್ಟಿ ಸರ್ ಇದ್ದರು, ಮುಂಜಾವ್ ಸರ್ ಇದ್ದರು, ಅಂಥವ್ರ ಅದರೊಳಗೆ ಆ ವಚನಗಳನ್ನು ಅದೇನು ಬ್ರೇಲ್ ಬುಕ್ ಇತ್ತು ಅದನ್ನು ಎಲ್ಲ ಗ್ರಂಥಾಲಯದೊಳಗೆ ಇಡ್ತೀವಿ ಅಂಥೇಳಿ ನಮ್ಮ ಶಿಕ್ಷಣ ಮಂತ್ರಿಗಳು ಹೇಳಿದರು. ಅದು ಈಗ 10-12 ವರ್ಷದ ಹಿಂದೆ ಇನ್ನೂವರೆಗೂ ಯಾರೂ ಅದು ಕೊಡಲಿಲ್ಲ. ಕಡೆಗೆ ಬರೀ ಮಾತಾಡ್ತಿದ್ದಿಲ್ಲ ಕೂಡ ಅವರು ಪರ್ಸ್ನಲಿ ಅವರಿಗೂ ನಾನು ಹೇಳ್ಕೊಂಡೆ ಮಾಡ್ತೀವಿ ಅಂದರು. ಒಬ್ರು ಯಾರೋ ಇವರು ನಮ್ಮ ಪ್ರಸಾರಣದೊಳಗೆ ಪವಾರ್ ಅಂಥೇಳಿ ಆ ಕಮಿಟಿ ಮೆಂಬರ್ ಅವ್ರು ಹೇಳಿದರು, ನೀವು ಹೇಳ್ಕೊತ ಹೋದ್ರೂ ಒಂದು ಅರ್ಜಿ ಕೊಡ್ರಿ ಅಂದರು. ಕೊಟ್ಟೆ, ಒಂದು ಅರ್ಜಿ ಕೊಡಿ, ಹೀಗೆ ಈ ಥರ ಮಂತ್ರಿಗಳು ಆ ಪುಸ್ತಕವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದೇನೂ ಆಗಿಲ್ಲ, ಅದಕ್ಕೆ ನಾನು ಇದೊಂದು ಮನವಿ ಮಾಡಿ ಅರ್ಜಿ ಕೊಡ್ತಾ ಇದ್ದೀನಿ ಅಂತ. ಆ ಪುಸ್ತಕ ಕಮಿಟಿ ಮುಂದೆ ದೊಡ್ಡ ರಂಗೇಗೌಡರು ಚೇರ್ಮನ್. ಅದಕ್ಕೆ ವಚನ ಸಾಹಿತ್ಯದ ಬಗ್ಗೆ ಎಲ್ಲ ಪುಸ್ತಕ ಖರೀದಿ ಮಾಡ್ತಾರಲ್ಲ, ಹುಡುಗರಿಗೆ ತಯಾರು ಮಾಡಿದಂಥ ಒಂದು ವಚನ ಪುಸ್ತಕ ಕೊಡಬೇಕು ಅಂತ ಆ ಕಮಿಟಿ ಮುಂದೆ ಬಂದ್ರೆ ಕಮಿಟಿಯವ್ರು ಏನು ಅನ್ಬೇಕು, ಅದಕ್ಕೆ ಎಷ್ಟು ದುಡ್ಡು ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ಗೆ ಅಂತ. ಈಗ ಅದೇನೋ 75 ಪೈಸೆ ಏನೋ ಅದಂತ ಒಂದು ಪುಟಕ್ಕೆ. ನಾರ್ಮಲ್ ಪುಸ್ತಕಗಳಿಗೆ 75 ಪೈಸೆ ಕೊಡ್ತಾರೆ. ಆ ಬ್ರೇಲ್ ಬುಕ್ಕಿಗೆ ಎಷ್ಟು ಕೊಡಬೇಕು ಅಂತ, ಎಷ್ಟು ಕೊಡಬೇಕು. ನೀವು ಮೊದಲು ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಅದ, ಎಷ್ಟೋ ಸಂಸ್ಥೆಗಳವ, ಅವ್ರನ್ನ ಕೇಳಿ ಆದರೂ ಬಂದು ಅದರೊಳಗೆ ಮಾಡಬೇಕಾಗಿತ್ತು. ಅದಕ್ಕೆ ನಾ ಏನು ಶರಣ ಸಾಹಿತ್ಯ ಹೇಗೆ
ನಮ್ಮ ಗೋರುಚಂದ್ರ ಬಸಪ್ಪನವರು ಇವತ್ತು ಅವರು 99ಕ್ಕೆ ಬಂದಾರೆ. ಅವ್ರು ಇನ್ನುವರೆಗೂ ಎಲ್ಲ ಕಡೆ ಅನುಭವ ಮಂಟಪ ಮಾಡಿದ್ದಾರೆ, ಅಡ್ಡಾಡ್ತಾ ಇರ್ತಾರೆ. ಅವರು ನನ್ನ ಪುಸ್ತಕದ ಬಗ್ಗೆ ಅವರು ಹೇಳಿದ್ದಾರೆ. ಆಮೇಲೆ ಬಸವಾನಂದ ಸ್ವಾಮಿಯವರು, ಇದು ಬಸವಣ್ಣವ್ರದ್ದಾಯ್ತು. ಪ್ರಭುಲಿಂಗ ಲೀಲೆ ಎಲ್ಲರಿಗೂ ಮುಟ್ಬೇಕಂತೇಳಿ ಬಸವಾನಂದ ಸ್ವಾಮಿಯವರು ನನಗೆ ಒಂದು ಸಂದೇಶ ಕೊಟ್ಟರು. ಶುಂಕಾಪುರವ್ರು ಬರುವಂಥ ಪುಸ್ತಕ ನನಗೆ ಮುಟ್ಟಿಸಿದರು. 1400 ಷಟ್ಪದಿಯೊಳಗಿದ್ದಂಥ ಪ್ರಭುಲಿಂಗ ಲೀಲೆ ಅದನ್ನು ಬ್ರೇಲ್ನೊಳಗೆ ಮಾಡಿ ಪೂಜಾರಿಗೆ ಅರ್ಪಣೆ ಮಾಡಿದ್ದೇನೆ ನಾನು. ಷಟ್ಪದಿಯೊಳಗಿದ್ದಾವೆ 1111 ಕಲಬುರ್ಗಿ ಅವರು ವಚನ ವರ್ಷ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ಪ್ರತಿಯೊಬ್ಬರು ದಿವಸ ಒಂದು ವಚನ ಓದಬೇಕು ಅಂಥೇಳಿ 365 ವಚನಗಳು. ಅವರು ಉಮಾದೇವಿಯವರು ನನಗೆ ಹೇಳ್ಕೊಂಡ್ರು, ಈ ವಚನಗಳನ್ನು ಬ್ರೇಲ್ನೊಳಗೆ ಮಾಡಿಕೊಡ್ರಿ, ಅದನ್ನು ಮಾಡಿಕೊಡಿ. ಅಂದರೆ ನಂದು ಸೇವಾ ಅಂತೇಳಿ ಎಲ್ಲರಿಗೂ ನಾವು ವಚನಗಳನ್ನು ಓದ್ತೀವಿ, ಕುರುಡರು ವಚನ ಓದಿ ಅಂತೇಳಿ ಹೀಗೆಲ್ಲ ಪ್ರಚಾರ ಮಾಡ್ತಾಯಿದ್ವಿ. 40-50 ದೊಡ್ಡ ದೊಡ್ಡ ಸಾಹಿತ್ಯಗಳ ಪುಸ್ತಕಗಳನ್ನು ಬ್ರೇಲ್ನಲ್ಲಿ ಮಾಡಿದ್ದೇವೆ. ವಚನ ಸಾಹಿತ್ಯ ಎಷ್ಟು ಬೆಳೆದ್ರೂ ಕಡಿಮೆ. ಅದಕ್ಕೆ ಆ ರೀತಿಯಿಂದ ನಾವು ವಚನಗಳನ್ನು ಓದ್ತಾ ನಮ್ಮ ಅನುಭವಗಳನ್ನು ಬೆಳೆಸಬೇಕು, ನಮ್ಮ ಜ್ಞಾನವನ್ನು ಬೆಳೆಸಿಕೊಂಡು ನಾವು ಏನೋ ಒಂದು ಬಂದದ್ದಕ್ಕೆ ಸಾರ್ಥಕ ಜೀವನ ಆಗ್ತದೆ ಅಂತ ಹೇಳ್ತಾ ಪೂಜ್ಯರಿಗೆ ವಂದಿಸಿ ಮಾತಾಡೇ ಕಳೆದೇನಿ ಅಂದ್ರೆ ನನ್ನ ಕರ್ಕೊಂಡ್ಬಿಟ್ಟೇನಿ. ಮಾತಿನಿಂದ ನಾವು ಸೋರ್ ಹೋಗ್ತೀವಿ ಅಂತ ನನಗೆ ಅನ್ಸುತ್ತೆ. ಬಹಳಷ್ಟು ಜನ ನಾವು ಮಾತಾಡಿ ನಮ್ಮೊಳಗಿದ್ದನ್ನು ಹೇಳ್ಕೋಬೇಕು ಅಂತ ಹೇಳಿ ಹೊರತು ಅದು ಹೊರಗಿಂದೆಲ್ಲ ತಿಳ್ಕೋಬೇಕು ಅಂತ ನಾವೇನು ಪ್ರಯತ್ನ ಮಾಡಿದವರಲ್ಲ. ಅದು ಮಾತಾಡಿ ಬೇಸರ ಆದಮೇಲೆ ನನಗೆ ಅರ್ಥ ಆಗೈತಿ ನಾವೆಷ್ಟು ಕಳ್ಕೊಂಡಿವು ಅಂತ ಹೇಳಿ. ಈಗ ಒಂದು ಸಣ್ಣ ಮಗುವಿನೊಳಗೆ, ಒಂದು ಪ್ರಾಣಿ ಒಳಗೆ, ಮನೆಯೊಳಗೆ 4 ಬೆಕ್ಕದಾವೆ. ಆ ಬೆಕ್ಕುಗಳಿಗೆ ಬೆಳಿಗ್ಗೆ ಎದ್ದು ಕೂಡ ನನ್ನ ಹತ್ರ ಬಂದು ನಿಂತಿರ್ತಾವೆ. ಅವಕ್ಕೆ ಈಗಾಗಲೇ ಊಟ ಕೊಟ್ಟೇನಿ ಅಂತ ಹೇಮ ಹೇಳ್ತಾವೆ. ಅದ್ರೊಳಗೆ ಬಂದು ನನ್ನ ಹತ್ರ ನಿಂತಾವ ಅಂದಮೇಲೆ ನಾವು ಊಟ ಕೊಡ್ಬೇಕಲ್ಲ. ಅವು ನನ್ನ ಹತ್ರ ಕಾಲ ಹತ್ರ ಬಂದಾವು ಆದಮೇಲೆ ಅವು ಬೇಡಕ್ಕೆ ಬಂದಾವು, ನನಗೆ ಅರ್ಥ ಆಗ್ತೈತಿ. ಅಂದ್ರೆ ಪ್ರಾಣಿಗಳ ಭಾಷಾ ನಮಗೆ ತಿಳಿಯಕತ್ತೈತಿ. ಆಕೆ ಕೊಡ್ತಿದ್ದು ಖರೆ, ಅವು ಬೇಡೋದು ಖರೆ. ಇವೆರಡೂ ಅರ್ಥ ಮಾಡಿಕೊಂಡಾಗ ಒಂದು ವಾಸ್ತವ ಒಂದು ಮೀರಿದಂಥ ಸತ್ಯ. ಅಂದರೆ ನಾವು ನಮಗೆ ಗೊತ್ತಿಲ್ಲಂಥ ಯಾವುದೋ ಒಂದು ನಮ್ಮನ್ನು ಬೇಡ್ತಿರ್ತದೆ, ಏನೋ ಹೇಳ್ತಿರ್ತದೆ ನಮಗೆ, ಅದನ್ನು ಮಾಡು ಇದನ್ನು ಮಾಡು ಅಂತೇಳಿ. ಇವತ್ತು ಬಂದು ಕೂಡ ನಾನು ಕರ್ಕೊಂಬಂದಂಥ ಮಲ್ಲನ ಮಗ ಕುಲಾಯಿ ಕಟ್ಕೊಂಡು ನಮ್ಮ ಎದುರಿಗೆ ಬಂದು ಸಣ್ಣ ಕೂಸು. ಅವ್ನು ನೋಡಿದ ತಕ್ಷಣ ನಮ್ಮವ್ವ ನೆನಪಾಗಲಿ. ನಮ್ಮವ್ವ ನಮ್ಮ ಕುಲಾಯಿ ಕಟ್ತಿದ್ವಿ. ಎಷ್ಟೋ ವರ್ಷ ಕುಲಾಯಿ ಕಟ್ಕೊಂಡು ಇರ್ತಿದ್ದೆ ನಾನು. ಈ ಮನಗುಂಡಿ ಒಳಗನೆ ಕರಿತಿದ್ದೆ ನಾ. ಇಲ್ಲೇ ಮನಗುಂಡಿ ಬಿಟ್ಟು ಧಾರವಾಡಕ್ಕೆ ಹೋಗುವಾಗ ಸಹಿತ ಆ ಕುಲಾಯಿನ ನಮ್ಮವ್ವ ಮತ್ತೊಂದು ಮನೆಯವ್ರಿಗೆ ಯಾರಿಗೋ ಕೊಟ್ಟರು. ಕೊಡುವಾಗ ಸಹಿತ ಬೋರಾಡಿ ಬಿದ್ದು ಹತ್ತು ಬಿಟ್ಟಿದ್ದೆ ನಾನು, ಕೊಡಬೇಡ ಅಂತ ಹೇಳಿ. ಇವತ್ತಿನ ತನಕನೂ ಆ ಕುಲಾಯಿ ಬರೋಕ್ಕಾಗಿಲ್ಲ. ಆ ಖುಷಿ ನೋಡಿದ ಕೂಡ ಕುಲಾಯಿ ನೆನಪ. ಒಂದು ಎಷ್ಟೋ ವರ್ಷದ ಹಿಂದೆ ಕುಲಾಯಿ ಅಂತಲೇ ಒಂದು 4-5 ಫುಟ್ ಕಲ್ತಾ ಬರ್ದೆ ನಾನು. ಆ ಪುಸ್ತಕಕ್ಕೂ ಕುಲಾಯಿ ಅಂತಲೇ ಹೆಸರಿಟ್ಟೆ. ಇಷ್ಟರ ಮಟ್ಟಿಗೆ ಹೊರಗಿನ ಪ್ರಪಂಚ ನಮಗೆ ಕಲಿಸ್ತದೆ, ಹೇಳ್ತದೆ, ನಮ್ಮ ನೆನಪುಗಳನ್ನು ಆಳ್ತದೆ, ನಮ್ಮ ಮನಸ್ಸನ್ನು ಆಳ್ತದೆ, ನಮ್ಮ ಜೀವನವನ್ನು ಆಳ್ತದೆ ಪ್ರಪಂಚ. ಆದರೆ ಹೊರಗಿಂದ ನೋಡಲಾರ್ದೆ ನಮಗೇನೂ ಕಲಿಬೇಕಾಗೋದಿಲ್ಲ. ಅದಕ್ಕೆ ನನಗೆ ಎಷ್ಟೋ ಸಲ ಗುರುಗಳು ಹೇಳ್ತಿರ್ತಾರೆ, ಇಲ್ಲಿ ಬಂದು ನನಗೆ ಇಲ್ಲೇ ಇದ್ದು ಬಿಡುವಂತ. ಆದರೆ ಹೇಮ ಪರ್ಮಿಷನ್ ಕೊಡ್ಬೇಕು, ಇದ್ದು ಬಿಡ್ಬೇಕು ಅಂತ ನನಗೂ ಅನಿಸ್ತದೆ. ಎಷ್ಟೋ ಸಲ ಹೇಳಿಲ್ಲ ಗುರುಗಳ ಬಂದು ಇಲ್ಲೇ ಇರ್ಬೇಕು ಅನಿಸ್ಬಿಟ್ಟೆ ನನಗೆ ಅಂತ. ಮನೆಗೆ ಬೇಸರಾಗೆಲ್ಲ ಇಲ್ಲಿದ್ರು ಭಾಳ ಸಿಗ್ತೈತಿ ಅಂತ, ಭಾಳ ಸಿಗ್ತೈತಿ ಅಂತಂದ್ರೂ ನಿಮ್ಮಂಥವ್ರು ಅನೇಕ ಜನ ಇಲ್ಲಿ ಬರ್ತೀವಿ. ಆದರೆ ನಿಮ್ಮನ್ನು ನೋಡೋದ್ರಿಂದ, ಕೇಳೋದ್ರಿಂದ, ಅರಿಯೋದ್ರಿಂದ ಮಾತ್ರ ನಾವು ಪಡಿಲಿಕ್ಕೆ ಸಾಧ್ಯ. ದೋಮಡಿಯವರು ಆ ಬ್ರೈಲ್ ಲಿಪಿ ಪುಸ್ತಕಗಳನ್ನು ಮಾಡಿದ್ದು ಎಷ್ಟು ಜನರಿಗೆ ದೊಡ್ಡ ಸೇವಾ. ಕಣ್ಣು ಇಲ್ದವರಿಗೆ ಕುರುಡರು ಅಂತ ನಾನು ಶಬ್ದ ಬಳಸಕ್ಕೆ ಮನಸ್ಸಾಗುವುದಿಲ್ಲ. ಕಣ್ಣು ಇಲ್ದವರು
ಕಣ್ಣು ಇಲ್ಲದವ್ರೂ ಅಲ್ಲ, ಕಳ್ಕೊಂಡವ್ರೂ ಅಲ್ಲ. ದೇವರು ಏನೋ ಒಂದು ಕಾರಣ ಕೊಟ್ಟವ್ರಿಗೆ ಮತ್ತೊಂದು ಕಣ್ಣು ಕೊಟ್ಟಿರ್ತಾನೆ, ಮತ್ತೊಂದು ರೀತಿ ಕಣ್ಣು ಕೊಟ್ಟಿರ್ತಾನೆ. ಅವ್ರಿಗಿದ್ದ ಕಣ್ಣು ನಮಗಿಲ್ಲ, ನಮಗಿದ್ದ ಕಣ್ಣು ಅವ್ರಿಗೆ ಇರ್ಲಿಕ್ಕಿಲ್ಲ. ಈಗ ಹೇಮ ಒಂದು ಅವ್ರ ಗುರುಗಳು ಬರೋ ಪುಸ್ತಕ ಬಗ್ಗೆ ನಾನು ದಿನ ಹೇಳ್ತಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಇಷ್ಟು ಅದ್ಭುತವಾದ ಒಂದು ಪುಸ್ತಕ ನಾನು ಓದಾಕತ್ತೀನಿ ಅಂತ. ಅಂದ್ರೆ ಒಂದು ಪುಸ್ತಕ ಓದಬೇಕಾದ್ರೆ ನಾನು ಪುಟ ತಿರುಗಿ ಹಾಕ್ತೀನಿ, ಮತ್ತೊಂದು ಪುಟ ನೋಡ್ತೀನಿ, ಮತ್ತೊಂದು ಪುಸ್ತಕ ನೋಡ್ತೀನಿ. ಏನೂ ನೋಡ್ಲಾರ್ದನೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೆಂಗೆ ಹೇಳ್ಯಾರ ಅನ್ನೋದನ್ನ ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿ ಬರೀತಾರೆ ಅಂತಂದ್ರೆ ಇದು ಎಂಥ ಒಳಗಣ್ಣಿನ ಕೆಲಸ. ಇಂಥ ಒಳಗಣ್ಣನ್ನು ಕೊಟ್ಟವರು ಇಲ್ಲಿದ್ದೆಲ್ಲ ಹಿರಿಯರು. ಅವರಿವತ್ತಿಲ್ಲ ಖರೆ, ಪ್ರಭುದೇವರಿಲ್ಲ, ಬಸವಣ್ಣಿಲ್ಲ, ಚನ್ನ ಬಸವಣ್ಣಿಲ್ಲ, ಅಕ್ಕ ಇಲ್ಲ ಖರೆ, ಆದರೂ ಅದ ಇಂಥವ್ರೊಳಗೆ. ಅವ್ರು ಬರೆದಂಥ ಕೃತಿಗಳಲ್ಲಿ ಅವ್ರು ಬರೆದಂಥ ಸುಮಾರು 8-10 ಪುಸ್ತಕ ನಾವು ಓದೇವಿ. ಪ್ರತಿಯೊಂದನ್ನು ಓದಿ ಅವ್ರ ಬಗ್ಗೆ ನಾನು ತಿಳ್ಕೊಂಡೇನೆ, ಅವ್ರ ಜೀವನ ಚರಿತ್ರೆಯನ್ನು ತಿಳ್ಕೊಂಡೇನೆ. ಹಾಗಾಗಿ ಹೇಳ್ತಿರ್ತೇನೆ. ಮೊನ್ನೆ ಹಾಸನದವರು ಒಂದೇ, ಹಾಸನದ ಹತ್ರ ಮತ್ತೊಂದು ಹಳ್ಳಿಯವರು ತಕ್ಷಣ ಒಬ್ಬರು ಹೇಳಿದರು, ನಿಮ್ಗೆ ಗೊತ್ತು ಅದೇನ ನಾವು ಓದಿದ್ವಿ ಮತ್ತು ಅವ್ರನ್ನೂ ನೋಡಿದ್ವಿ, ಗೊತ್ತು ನನಗೆ. ಆ ಊರಾಗಿದ್ದಾಗಿಲ್ಲ ನೋಡಿದ್ವಿ ಅಂದರು. ಎಷ್ಟರ ಮಟ್ಟಿಗೆ ಗುರುಗಳು ಜನರೊಳಗೆ ನಮ್ಮ ಸಮಾಜದೊಳಗೆ ವ್ಯಾಪಿಸ್ಯಾರ. ಹಾಗೆ ನಮಗೆ ಗೊತ್ತಿಲ್ಲದ ಎಷ್ಟೋ ವಿಷಯ. ನಾನು 8-10 ಪುಸ್ತಕ ಓದೀನಿ, ತಿಳ್ಕೊಂಡಿನಿ ಅಂತ ನಾನು ಅಂತಿದ್ದೆ, ಆದರೂ ತಿಳ್ಕೊಂಡಿಲ್ಲ ಅಂತ ನನಗೆ ಗೊತ್ತಾಯ್ತು. ಬರೀ 4 ದಿವಸದ ಹಿಂದೆ ನನಗೆ ಗೊತ್ತಿಲ್ಲದಂಥ ಒಂದು ಆ ಹಾಸನದ ಹತ್ರದ ಊರಿನ ಹೆಸರು ಅವ್ರು ಹೇಳಿದ್ರು, ಅವ್ರು ಹುಟ್ಟಿದ ಊರಿಗೆ ಅದು ಅಂತ. ಇಷ್ಟರ ತನಕ ನಾವು ಪ್ರತಿದಿನ ನಮ್ಮ ಅಜ್ಞಾನವನ್ನು ಕಳ್ಕೊಳ್ಳುವಂಥ ಒಂದು ಅವಕಾಶ ನಮ್ಗೆ ಸಿಗ್ತಿರ್ತದಲ್ಲ, ಅಂಥ ಅವಕಾಶಗಳನ್ನು ಗುರುಗಳು ಬಂದಾಗ ನಮಗೆ ಎಷ್ಟು ಕೊಡ್ತಿರ್ತಾರೆ. ಅವರು ನನಗೆ ಇತ್ತೀಚೆಗೆ ಫೋನ್ ಮಾಡೋದು ಕಡಿಮೆ, ಯಾಕಂದ್ರೆ ನನಗೆ ಒಂದು ಕಿವಿ ಅಂತೂ ಕೇಳೋದಿಲ್ಲ, ಒಂದು ಕಣ್ಣು ಕಾಣೋದಿಲ್ಲ. ಬಲಗಡೆ ಕಿವಿ ಇಲ್ಲ, ಎಡಗಡೆ ಕಣ್ಣಿಲ್ಲ, ಅದು ವಿಚಿತ್ರ ಕಾಂಬಿನೇಷನ್. ಹೀಗಾಗಿ ಅದು ಗೊತ್ತಾಗಿ ಗುರುಗಳು ಇಲ್ಲ ನಾನು ಹೇಮಕ್ಕೆ ಕೊಟ್ಟು ಮಾತಾಡ್ತೀನಿ, ಹೇಮಕ್ಕೆ ಕಾಣ್ತಾರೋ ನಾನು ಹಿಮ್ಮತ್ ಕಾಣತಿರ್ತೇನೋ ಅನ್ಬೇಕು. ಸ್ವಲ್ಪ ವಯಸ್ಸಾದ್ಮೇಲೆ ಹೆಂಡತಿ ತಾಯಿ ಆಗಲಿಲ್ಲ ಅಂತಂದ್ರೆ, ಅಕ್ಕ ಆಗಲಿಲ್ಲ ಅಂತಂದ್ರೆ ಆಕೆ ಹೆಂಡತಿ ಆಗೋದೇ ಇಲ್ಲ. ನಮ್ಮ ಅಕ್ಕ ಆಗೋದು ಅಷ್ಟೇ ಅಲ್ಲ, ನಮ್ಮ ಅವ್ವ ಆಗೋದು ಅಷ್ಟೇ ಅಲ್ಲ, ಜಗತ್ತಿನ ತಾಯಿ, ಜಗತ್ತಿನ ದೊಡ್ಡ ರೀತಿಯ ಅಕ್ಕ, ಅಕ್ಕ ಮಹಾದೇವಿ ಅಕ್ಕ, ಮಹಾದೇವಿ. ಇಂಥ ಒಂದು ಸ್ವರೂಪವನ್ನು ಹೆಂಡತಿ ಅನ್ನೋ ಆಕೆ ಅಥವಾ ಹೆಣ್ಣು ಅನ್ನೋ ಆಕೆ ಪಡೀಲಿಲ್ಲ ಅಂತಂದ್ರೆ ನಾವು ಗಂಡ ಆಗೋದಿಲ್ಲ, ಗಂಡ ಆಗೋದಿಲ್ಲ. ಏನೋ ಮಾತಾಡೋ ನನಗೆ ಮನಸ್ಸಿಲ್ಲ. ಗುರುಗಳು ಅಲ್ಲೇ ಕುತ್ಕೊಂಡು ಮಾತಾಡಿದ್ರು, ಯಾಕಂದರೆ ನನಗಿಂತ 12 ವರ್ಷ ದೊಡ್ಡವರು, ದೊಡ್ಡವರು. ನನಗೆ ಬರೀ 85, ಅವ್ರಿಗೆ 96, 97. ಆದರೂ ಆರಾಮ್ ನಡೀತಾರೆ, ನಿಂತ್ಕೋತಾರೆ, ಮಾತಾಡ್ತಾರೆ. ನನಗೆ ನಿಲ್ಲಕ್ಕಾಗೋದಿಲ್ಲ, ದೇಹದ ಆರೋಗ್ಯ ಉಳಿದಿಲ್ಲ. ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚು, ನನಗೆ ಹೊಟ್ಟೆ ಕಿಚ್ಚಲ್ಲ, ಆನಂದ. ನನಗೆಲ್ಲದ್ದು ಇನ್ನೊಬ್ಬರಿಲ್ಲ ಐತಲ್ಲ. ಇದನ್ನು ನಾವು ಅರಿಯುವಂಥ ಬುದ್ಧಿಯನ್ನು ಪಡ್ಕೊಂಡಾಗ ಒಳ್ಳೇದಾಗ್ತೈತೆ. ಗುರುಗಳು ಇವತ್ತು ಕಲಿಸಿದ್ರು. ನನಗೆ ಮನೆ ಹತ್ರ ಇವತ್ತು ಬಂದ ಕೂಡಲೇ ನಾನು ದೊಡ್ಡೇ ಅವ್ರು ನೋಡಿದ ಕೂಡಲೇ ಯಾವಾಗ ಬೇಕು ಅದ್ರ ಹೇಳ್ತಿರ್ತೀನಿ. ಅವರಾಗಲೇ ಫೋನ್ ಮಾಡ್ತಿರ್ತಾರೆ, ಯಾವಾಗ ಹೆಂಗಿದ್ದೀವಿ ಅಂತೇಳಿ. ನನಗಿಂತ ಒಂದು 4 ವರ್ಷ ದೊಡ್ಡವರು ಶಿವಶಂಕರ್ ಹಿರೇಮಠ ಅಂತ. ಒಂದು 3 ದಿವಸದ ಯಾಕೋ ಭಾಳ ಭಯ ಆಗಿತ್ತು, ಅವ್ರ ಆರೋಗ್ಯ ಏನೋ ಆಗೈತೇನೋ ಅಂತೇಳಿ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನನ್ನ ಭಯ ಅರ್ಥ ಮಾಡಿಕೊಂಡು ಅವರ ಫೋನ್ ಮಾಡಿದ್ರು, ಹೆಂಗಿದ್ದೀರಿ ಅಂತ. ನೀವು ಹೆಂಗಿದ್ದೀರಿ ಹೇಳಿ ನನಗೆ ಮೊದಲ ಅಂದೆ. ನಾನು ಆರಾಮದೀನಿ, ನೀವು ಹೆಂಗಿದ್ದೀರಿ ಅಂತ ಕೇಳಕ್ಕೆ ಫೋನ್ ಮಾಡೀನಿ ಅಂದರು. ಅಂದರೆ ನಮ್ಮನ್ನು ಕಾಪಾಡೋರು, ನಮ್ಮ ಒಳಗಿನ ಧ್ವನಿಯನ್ನು ಕೇಳುವವರು ಇರ್ತಾರೆ. ಆ ಒಳಗಿನ ಧ್ವನಿಯನ್ನು ಕೇಳಿ ಗುರುಗಳು ಇವತ್ತು ಕರೆಸಿಕೊಂಡಾರ. ಆ ಗುರುಗಳಿಗೆ, ನಿಮ್ಮೊಳಗಿರುವಂಥ ಆ ಗುರುಗಳಿಗೆ ನಮಸ್ಕಾರ ಮಾಡ್ತೇನೆ. ಅನಂತ ಧನ್ಯವಾದಗಳು. Bye.
ಎಂದತ್ತ ನಿಮ್ಮ ಶ್ರೀ ಮುಖ ಅಗಮ್ಯ ಖಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವರ ನೀರಿನ ಕರಸ್ಥಳಕ್ಕೆ ಬಂದು ಚುರುಕಾದಿರಯ್ಯ ಬಸವೋ ಶ್ರೀ ಗುರು ಬಸವಲಿಂಗಾಯ ಎತ್ತೆತ್ತ ನೋಡಿದತ್ತ ನೀನೇ ದೇವ ಸಕಲ ವಿಸ್ತಾರವು ನೀನೇ ದೇವ ವಿಶ್ವತ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಃ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನ ನಿಮ್ಮದಯ್ಯ ಬಳಿಗೆ ಕಾಯಿತಿಮ್ಮಿದ್ದೆ ಕೂಡಲ ಸಂಗಮ ದೇವ ಬಸವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವರಾಜ ಭಕ್ತ ಜನ ಸುರ ಪೂಜಾ ಜಯತು ಮಹಾಕಾರಣಿಕ ಶಿವನ ನಿಜ ತೇಜ ಜಯತು ಕರುಣಾ ಸಿಂಧು ಜಗ ಜಯ ಬಂಧು ಜಯ ಇಷ್ಟದಾಯಕ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ ರಕ್ಷಿಸೋ ಶ್ರೀ ಗುರು ಬಸವ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಡನ ನೀನು ನೀನಲ್ಲದೆ ಒಟ್ಟಾಗಿಲ್ಲವೇ ಕೂಡಲ ಸಂಗಮ ದೇವ ಹಾಡಲದ್ದು ಇರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ. ವಿಶ್ವಗುರು ಬಸವಣ್ಣನಿಗೆ ಜಯವಾಗಲಿ ಸಕಲ ಜೀವಾತ್ಮನಿಗೆ ದೇವಸಾಗಲಿ ಜೈ ಗುರು ಬಸವೇಶ್ವರ ಮಹಾದೇವ. ಹೂವ ಸುರಣ ಒಂದು ಹಾಡು ಹಾಡ್ತೇವೆ ಎಲ್ಲರೂ ಒಂದು ಆ ಹೂವ ಬೇಕು ಹೂವ ಸುರಾಡೋಣ ಸದ್ಗುರುವಿನ ಮೇಲೆ ಹೂವ ಸುರಾಡೋಣ ಶ್ರೀ ಗುರುವಿನ ಮೇಲೆ ಹೂವ ಸುರಾಡೋಣ ಸಡನೆ ಹರಿದ ಮೃಡನನು ತೋರುತ್ತ ಕಡಲನ್ನು ದಾಟಿಪ ಕಾಲಮೂರ್ತಿಯ ಮೇಲೆ ಹೂವ ಸುರಾಡೋಣ ಶ್ರೀ ಗುರುವಿನ ಮೇಲೆ ಹೂವ ಸುರಾಡೋಣ ಲೋಕವ ಬೆಳಗುವ ಸೂರ್ಯೋಪನು ಅರಿವಿನ ತಿಮಿರವ ತೊಡವ ಸೂರ್ಯನ ಮೇಲೆ ಹೂವ ಸುರಾಡೋಣ ಸದ್ಗುರುವಿನ ಮೇಲೆ ನಾವು ಹೂವ ಸುರಾಡೋಣ. ಮಾದರನೊಳು ಕರುಣೆಯ ಹರಿಸುವ ಮನವನ್ನು ತರಿಸುವ ಮಂಗಳ ಮೂರ್ತಿಯ ಮೇಲೆ
ಗುರುವಿನ ಮೇಲೆ ಗುರುವಿನ ಮೇಲೆ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ ಹೂವ ಸೂರ್ಯಾಡೋಣ. ಹೂವು ಹಾಕ್ತಿರಲ್ಲ ಕೂಡ್ರಿ, ಮತ್ತು ತಮ್ಮ ತಮ್ಮ ಸ್ಥಾನದಲ್ಲಿ ಕೂಡ್ರಿ. ಇನ್ನೊಂದಂದ್ರೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಹೂವ ಸೂರ್ಯಾಡೋಣ ಗುರು ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯಾಡೋಣ ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾರ್ಗವ ತೋರಿ ಇಷ್ಟಲಿಂಗವ ನೀಡಿ ಶ್ರೇಷ್ಠ ಮಾರ್ಗವ ತೋರಿ ಲಿಂಗಾಯತ ಧರ್ಮವ ಕೊಂಡ ಮಹಿಮನ ಮೇಲೆ ಹೂವ ಬಸವನ ಮೇಲೆ ಧರ್ಮ ಕರ್ತನ ಮೇಲೆ ಹೂವ ಸೂರ್ಯ
ನಮ್ಮ ಮಾದೇವರ ತಾಯಿ ಅಲ್ವಾ? ಓ ರೈಟ್ ವಿಶ್ವ ಬಂದ ವಿಶ್ವ ಬಿಟ್ಟು ಬಂದ್ರೆ दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोगहर शरणादि बसवना गुरुवे। ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಭೀಮರು ಬಯಲುಕಾಯಿ ಸಿದ್ಧರು ಶೂನ್ಯ ಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಿಖಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಇದುವರೆಗೆ ತಮ್ಮ ನುಡಿ ಪುಷ್ಪಗಳನ್ನು ಅರ್ಪಿಸಿರುವಂತಹ ಎಲ್ಲ ಅನುಭಾವಿಗಳೇ ಮತ್ತು ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಂದಿರೇ ಮತ್ತು ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ನೀಲಮ್ಮ ಅವ್ರದ್ದೇ ಕಾರ್ಯಕ್ರಮ. ನಿಮಗೆಲ್ರಿಗೂ ಫೋನ್ ಮಾಡಿ ಎಲ್ರಿಗೂ ತಿಳಿಸಿ ಮತ್ತೆಲ್ಲ ಏನೇನು ಮಾಡಬೇಕು ಆಯೋಜನೆ ಮಾಡಿರ್ತಕ್ಕಂಥ ನೀಲಮ್ಮನವರೇ ಮತ್ತು ಕಮಡಳ್ಳಿ ಬಸವರಾಜಪ್ಪ ಅವರೇ ಎಲ್ಲರಿಗೂ ಶರಣ. ಇಷ್ಟೆಲ್ಲ ಆಗಬೇಕಾದ್ರೆ ಬಸವಣ್ಣನವರು ಮೂಲ ಕಾರಣ. ಬಸವಣ್ಣನವರು ಈ ಭೂಮಿ ಮೇಲೆ ಬರದೇ ಹೋಗಿದ್ರೆ ನಾವು ಈ ಥರ ಕಾರ್ಯಕ್ರಮ ಮಾಡೋಕ್ಕಾಗ್ತಿರ್ಲಿಲ್ಲ. ಮೊದಲು ಲಿಂಗಾನಂದ ಸ್ವಾಮಿಗಳು ಬರ್ತಿರ್ಲಿಲ್ಲ. ಲಿಂಗಾನಂದ ಸ್ವಾಮಿಗಳು ಬರದೇ ಹೋದರೆ ಮಾತಾಜಿಯವ್ರು ಬರ್ತಿರ್ಲಿಲ್ಲ. ಮಾತಾಜಿಯವ್ರು ಬರದೇ ಹೋಗಿದ್ರೆ ನಾವು ಬರ್ತಿರ್ಲಿಲ್ಲ. ಈಗ ನಮ್ಮ ದೀಕ್ಷಾ ಗುರುಗಳು ಮಾತಾಜಿಯವರು ನನಗೆ ದೀಕ್ಷೆ ಕೊಟ್ಟು, ಮತ್ತೆ ಈಗ ನೀವೆಲ್ಲ ಮಾತಾಡೋರೆಲ್ಲೂ ನೆನೆಸಿದ್ರಿ ಕಣ್ ಕಾಣಿಸ್ಲಾರ್ದೆ ಇಷ್ಟೆಲ್ಲ ಕೆಲಸ ಹೆಂಗೆ ಮಾಡ್ತಿದ್ದಾರೆ. ಮೊದಲು ನಾನು ಈ ಕ್ಷೇತ್ರಕ್ಕೆ ಬಂದಾಗ ಬಸವಣ್ಣವ್ರ ತತ್ವಕ್ಕೆ ಮನಸ್ಸು ಹೋಗ್ತಿದ್ದೆ. ಮಹಾದೇವಕ್ಕನವರ ತರಂಗಿಣಿ ಪುಸ್ತಕ ಮಾತಾಜಿಯವ್ರು ಬರೆದಿದ್ದು ಓದಿಸಿದ್ದೆ, ಡಿಸೈಡ್ ಮಾಡಿದ್ದೆ, ಎಲ್ಲ ಸರಿ. ಆದರೆ ನನಗೊಂದು ಸಂಶಯ ಇತ್ತು, ಕಣ್ಣಿಲ್ದಿದ್ದಂಥವರು ಆಧ್ಯಾತ್ಮ ಕ್ಷೇತ್ರದಲ್ಲಿ ಯಶಸ್ವಿ ಆಗ್ಬೋದಾ, ಆಗಕ್ಕಾಗಲ್ವಾ ಅಂತ ಸಂಶಯ ಇತ್ತು. ಆಮೇಲೆ ನನ್ನನ್ನು ಮೊದಲು ಕೂಡಲ ಸಂಘದಲ್ಲಿ ಇಟ್ಕೊತಾರ ಇಲ್ವ ಅನ್ನೋ ಡೌಟ್ ಇತ್ತು. ಯಾಕಂದರೆ ಶಿಕ್ಷಕನಾಗಿದ್ದೆ ಮತ್ತು ಅಪ್ರೂವಲ್ ಪೋಸ್ಟು ಇತ್ತು. ಗ್ರ್ಯಾಂಟಿನೇಡ್ ಸ್ಕೂಲ್ ಅದು ಆಗ್ತಾನೆ ಅಪ್ರೂವಲ್ ಆಗಿ 1-2 ತಿಂಗಳಾಗಿತ್ತು. ಇದನ್ನೆಲ್ಲ ಮಾತಾಜಿಯವ್ರಿಗೆ ಹೇಳಿದ್ರೆ, ಈ ಅಂಧ ಮಕ್ಕಳಿಗೆ ಪಾಠ ಹೇಳೋದಕ್ಕಿಂತ ದೊಡ್ಡದಿನ ಯಾವುದಿದೆ ಅಂತ ಹೇಳಿ ಪ್ರಾಯಶಃ ಅವ್ರು ನನ್ನ ವಾಪಸ್ ಕಳಿಸ್ಬಿಟ್ರೆ ಏನು ಮಾಡೋದು ಅನ್ನೋದು ಭಯ ಇತ್ತು. ಅದಕ್ಕೆ ಯಾರ್ಯಾರಿಗೂ ಸೂಚನೆ ಕೊಟ್ಟಿರಲಿಲ್ಲ. ಯಾಕಂದರೆ ಮತ್ತೆ ಅಕಸ್ಮಾತ್ ವಾಪಸ್ ಬರೋದಕ್ಕೆ ಬಂದ್ಬಿಡೋದು ಅಂತೇಳಿ. ಆದರೆ ಮಾತಾಜಿಯವರು ಇಷ್ಟು ಧೈರ್ಯ ಕೊಟ್ಟರು. ಅವರು ಇಲ್ಲ, ನೀವು ಬಂದರೆ ಖಂಡಿತ ಯಶಸ್ವಿ ಆಗ್ತಾರೆ. ಯಾರು ಬೇಕಾದರೂ ಶಿಕ್ಷಕರಾಗ್ಬೋದು, ಆದರೆ ಸ್ವಾಮೀಜಿ ಆಗೋದಕ್ಕೆ ಯಾರು ಬರ್ತಾರೆ? ಕಣ್ಣಿಲ್ಲಿದ್ದವರು. ನೀವು ಬಂದಿದ್ದೀರಲ್ಲ, ಬನ್ನಿ. ಇನ್ನೊಂದು ಡೌಟ್ ಇತ್ತು ನನಗೆ, ಇನ್ನೊಂದು ಅನುಮಾನ ಇತ್ತು. ಏನಂದರೆ ಮಾತಾಜಿಯವ್ರಿಗೂ ಕೇಳಿದೆ ಅದನ್ನು ಮೊದಲನೇ ದಿನವೇ, ಮೊದಲನೇ ಬೈಠಕಲ್ಲೇ, ಮೊದಲ ಭೇಟಿನಲ್ಲೇ ಕೇಳಿದೆ. ಆಯಿತು ನೀವು ಇರಿ ಅಂತ ಅಂದರು. ಅಲ್ಲ ಮಾತಾಜಿ, ನಾನು ಮುಂದೆ ಏನು ಕೆಲಸ ಮಾಡ್ಬೋದು, ಪ್ರವಚನಕಾರ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ನನ್ನ ಭಾಷಣ ಜನ ಕೇಳ್ತಾರ? ಯಾಕಂದರೆ ಓನ್ಲಿ ಆಡಿಯೋ, ವಿಡಿಯೋ ಇಲ್ವಲ್ಲ, ಆ್ಯಕ್ಷನ್ಸ್ ಇಲ್ಲ, ಏನೂ ಇಲ್ಲ. ನನ್ನ ಭಾಷಣ ಜನ ಕೇಳ್ತಾರೆ. ಯಾಕೆ ಕೇಳಲ್ಲ ರೀ? ಕೇಳ್ತಾರೆ. ನೀವು ಒಳ್ಳೆ ಪ್ರವಚನಕಾರ ಆಗ್ಬೋದು, ಬನ್ನಿ ಅಂತ ಇಷ್ಟು ಧೈರ್ಯ ಕೊಟ್ಟರು. ಮಾತಾಜಿಯವ್ರ ಧೈರ್ಯ
ಬಹಳ ಇತ್ತು ಮಾತಾಜಿಯವರಿಗೆ. ಅವ್ರಿಗೆ ಇದ್ದಿದ್ದ ಧೈರ್ಯ ಅಷ್ಟೇ. ಏನಾದರೂ ಆ ಧೈರ್ಯ ಸರಿಯಾಗಿ ಬಳಕೆಯಾಗಿದ್ರೆ ಇವತ್ತು ಲಿಂಗಾಯತ ಧರ್ಮ ಇನ್ನೂ ಬಹಳ ಬೇರೆ ಸ್ಥಾನದಲ್ಲಿ ಇರ್ತಿತ್ತು ಅಂತ ಅನಿಸುತ್ತೆ. ಆ ಧೈರ್ಯನೆಲ್ಲ ಹೋಗಿ ಲಿಂಗದೇವ ಮಾಡೋದ್ರಲ್ಲಿ ಬಳಸ್ಬಿಟ್ರು. ಅದೊಂದರಿಂದ ಇವತ್ತು ಇಷ್ಟೆಲ್ಲ ಈ ಸ್ಥಿತಿಗೆ ಬಂತು ಲಿಂಗಾಯತ ಧರ್ಮ. ಅವ್ರ ಧೈರ್ಯ ಸರಿಯಾಗಿ ಯೋಗ ಮಾರ್ಗದಲ್ಲಿ ಹರಿದಿದ್ರೆ ಕಲಬುರಗಿ ಯೂನಿವರ್ಸಿಟಿಗೆ ಯಾವತ್ತೋ ಬಸವೇಶ್ವರ ಯೂನಿವರ್ಸಿಟಿ ಅಂತ ಆಗ್ಬಿಡೋದು. ಆದರೆ ಅವ್ರ ಧೈರ್ಯ ಮತ್ತೊಂದು ರೀತಿಯಲ್ಲಿ ಬಳಕೆ ಆಯಿತು. ಆದ್ದರಿಂದ ಅದು ಸಾಧ್ಯ ಆಗಲಿಲ್ಲ. ಅದೇನೇ ಇರಲಿ, ಗುರುಗಳೇ. ಯಾಕಂದರೆ ದೀಕ್ಷಾ ಗುರುಗಳೇ. ಈಗ ನಮ್ಮ ತಾಯಿ ಈ ಮನುಷ್ಯರಾದ ಮೇಲೆ ಎಲ್ಲರಲ್ಲೂ ಸಣ್ಣ ಪುಟ್ಟ ವ್ಯತ್ಯಾಸಗಳು ದೋಷಗಳು ಇರ್ತವೆ. ಹಂಗಂತ ನಮ್ಮ ತಾಯಿ ಅಲ್ಲ ಅನ್ನಕ್ಕೆ ಬರಲ್ಲ. ಆದ್ದರಿಂದ ಅವತ್ತು ಅವ್ರೇನು ನಮಗೆ ಈ ಮಾರ್ಗಕ್ಕೆ ಕರ್ಕೊಂಡು ಬಂದರು. ಮತ್ತು 2 ವರ್ಷ ನಾನು ಕೂಡಲ ಸಂಘದಲ್ಲಿದ್ದೆ, 23 ತಿಂಗಳಿದ್ದೆ. ಆಮೇಲೆ ಹೊರಗೆ ಬಂದೆ. ಅದಕ್ಕೆ ಈಗ ನಾನು ಬಸವಣ್ಣವ್ರನ್ನೊಬ್ಬರನ್ನ ಯಾಕೆ ನೆನೆಸ್ತೀನಿ ಅಂತಂದರೆ, ಬಸವಣ್ಣ, ಚನ್ನಬಸವಣ್ಣ, ಅಲ್ಲಮ ಪ್ರಭುದೇವರು, ಗುರು ಲಿಂಗ ಜಂಗಮ ಅದನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂದರೆ ಬೇಕಾದಷ್ಟು ಜನ ಗುರುಗಳು ನಮಗೆ ಪ್ರೋತ್ಸಾಹ ಕೊಟ್ಟರು, ಆಶ್ರಯ ಕೊಟ್ಟರು. ಒಬ್ಬೊಬ್ಬರಿಂದ ಅವನನ್ನು ಕಲಿತೀವಿ. ಮಾತಾಜಿ ದೀಕ್ಷೆ ಕೊಟ್ಟರು. ಮುಂದೆ ನಾನು ಬಿಟ್ಟ ಮೇಲೆ ನನಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟವರು ಒಂದು ಇಳಕಲ್ ಶ್ರೀಗಳು, ಮಾಂತಜ್ಜವ್ರ ನಂತರ ಆಶ್ರಯ ಕೊಟ್ಟವರು. ಅಂದರೆ ಅಲ್ಲಿ ಇಳಕಲ್ ಮಟ್ಟದಾಗ ಇರೋದಕ್ಕೆ ನನಗೆ ಒಪ್ಪಿಗೆ ಆಗಲಿಲ್ಲ. ಅಲ್ಲಿರೋಕ್ಕೆ ಇದ್ದಿದ್ರೆ ನಾನು ಅಧ್ಯಯನ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಗದಗಿನ ಜಗದ್ಗುರುಗಳು ಕರೆದರು. ತೋಟದಾರಿ ಮಠಕ್ಕೆ ಹೋದೆ. ಅವರು 6 ವರ್ಷಗಳ ಕಾಲ ಇನ್ನೂ ಇದ್ದಿದ್ರೆ ಇನ್ನೂ ಅಲ್ಲಿರ್ಬೋದಾಗಿತ್ತು. ಆದರೆ ಇಲ್ಲಿ ಮಹಾಮನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಈ ಕಡೆ ಬಂದೆ. 6 ವರ್ಷಗಳ ಕಾಲ ತುಂಬ ಚೆನ್ನಾಗಿ ನನ್ನನ್ನು ಪ್ರೋತ್ಸಾಹ ಮಾಡಿದ್ರು. ನನಗೆ ಯಾವ ಪುಸ್ತಕ ಬೇಕು, ಮತ್ತು ಸಿದ್ಧಲಿಂಗ ಪಟ್ಟಣ ಶೆಟ್ಟರನ್ನು ಪರಿಚಯ ಮಾಡಿಕೊಟ್ಟವ್ರು ಅವರೇನೆ, ಗದಗಿನ ಜಗದ್ಗುರುಗಳೇನೆ. ಆವಾಗ ನಾನು ಗದಗಿಗೆ ಹೋಗೊಂದು 6 ತಿಂಗಳಾಗಿತ್ತೇನೋ. ಆಗ ಪಟ್ಟಣ ಶೆಟ್ಟರು ಚಹಾ ಜೊತೆ ಚೂಡಾದಂಗ ಅಂತ ಹೇಳಿ ಒಂದು ಕಾಲಂ ಬರೀತಿದ್ರು. ಸಂಯುಕ್ತ ಕರ್ನಾಟಕದಲ್ಲಿ ಕಾಣುತ್ತೆ, ಪ್ರಜಾವಾಣಿ ಒಳಗೆ ಚಹಾ ಜೊತೆ ಚೂಡಾದಂಗ ಅಂತ ಹೇಳಿ ಬರೀತಿದ್ರು. ಅದರಲ್ಲಿ ನನ್ನ ಬಗ್ಗೆ ಬರೆದ್ರು. ಅಂದರೆ ನಾನು ಪ್ರಭುಲಿಂಗ ಲೀಲೆ ಹೇಳೋದು. ಆಮೇಲಿಂದ ಅವಾಗ ಒಂದು 6 ತಿಂಗಳು ಅಥವಾ 9 ತಿಂಗಳವರೆಗೆ ಈ ಸಪ್ಪನ ಆಹಾರದಲ್ಲಿ, ಅಂದರೆ ಈ ತರಕಾರಿ ಕಾಳು ಈ ಥರದ್ದೇ ತೊಗೊಂಡಿದ್ದೆ. ಅದೇ ಗುರುತಿಸಿದ್ದು ಗದಗಿನ ಜಗದ್ಗುರುಗಳು. ಯಾಕೆ ಭಾಳ ಸ್ವರ್ಗಿದಿರಲ್ಲ ಅಂತ ಕೇಳಿದ್ರು ನಾನು. ಏನು ಚಿಂತೆ ಮಾಡ್ತಾ ಇದ್ದೀರಾ, ಏನು ತೊಂದರೆ ಇದೆ ನಿಮಗೆ? ಇಲ್ಲರಪ್ಪ, ಏನೂ ತೊಂದರೆ ಇಲ್ಲ, ಚಿಂತೆ ಏನು ಮಾಡ್ತಾ ಇಲ್ಲ. ನಾನು ನನ್ನ ಅನುಷ್ಠಾನಕ್ಕಾಗಿ, ನನ್ನ ಸಾಧನೆಗಾಗಿ ಸಪ್ಪನ ಆಹಾರದಲ್ಲಿದ್ದೀನಿ ಅಂತಂದ್ರು. ಕೊನೆಗೆ ಅವ್ರು ಹೇಳಿದ್ರು, ಮತ್ತೆ ನಮ್ಮಲ್ಲಿ ಬಂದು ಪ್ರವಚನ ಮಾಡ್ಬೋದಲ್ಲ. ಚಿತ್ರದುರ್ಗ ಮಠಕ್ಕೆ ಹೊರಟಿದ್ದೆ ಆಗ ನಾನು. ಅಂದ್ರೆ ಅಲ್ಲಿ ಬಸವತತ್ವ ಕಾಲೇಜ್ ಓಪನ್ ಆಗಿತ್ತು. ಅವಾಗ ಗದಗಿನ ಜಗದ್ಗುರುಗಳು ಹೇಳಿದ್ರು, ಹೋಗ್ರಿ ಅಲ್ಲಿ ಚಿತ್ರದುರ್ಗದ ಮಠಕ್ಕೆ ಹೋಗ್ರಿ, ನಿಮ್ಗೆ ಇಚ್ಛೆ ಆಗಿದೆ. ಆದ್ರೆ ಅಲ್ಲಕ್ಕಸ್ಮಾತ್ ನಿಮಗೆ ಯಶಸ್ವಿ ಅಂದ್ರೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಗದಗಿನ ತೋಟದಾರಿ ಮಠ ಯಾವಾಗಲೂ ನಿಮಗೆ ಬಾಗಿಲು ತೆಗೆದಿರುತ್ತೆ, ನೀವು ಯಾವಾಗ ಬೇಕಾದರೂ ಬರ್ಬೋದು, ನಮ್ಮಲ್ಲಿ ಪ್ರವಚನವನ್ನು ನಾವು ಮಾಡಿಸ್ತೀವಿ ಮತ್ತು ನಮ್ಮಲ್ಲಿ ಇರಬಹುದು ಅಂತ ತಿಳ್ಕೊಂಡು ಹೇಳಿದ್ರು. ಅವ್ರು ಹೇಳ್ದಂಗೆ ಚಿತ್ರದುರ್ಗದಲ್ಲಿ ನನಗೊಂದು ವಾರದಲ್ಲೇ ಸೆಟ್ ಆಗಲಿಲ್ಲ. ಅದಕ್ಕೆ ಗದಗಿಗೆ ಬಂದ್ಬಿಟ್ಟೆ. ಗದಗಿಗೆ ಬಂದು ಅವರು ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟರು. ಮತ್ತು ಗದಗಿನ ಭಕ್ತರು ನನಗೆ ಓದಿ ಹೇಳೋದಕ್ಕೆ 3 ಜನ ಬರ್ತಿದ್ರು ದಿವಸ. ಒಬ್ಬರು ಈಶ್ವರಪ್ಪ ಮುನ್ವಳ್ಳಿ ಅಂತೇಳಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಇದ್ದು ರಿಟೈರ್ ಆಗಿದ್ರು. ಇನ್ನೊಬ್ರು ಅನ್ನಪೂರ್ಣಕ್ಕ ಬಡಿಗಣ್ಣವ್ರು ಅಂತ ಹೇಳಿ, ಅವ್ರೇನು ಜಾಸ್ತಿ ಓದಿರಲಿಲ್ಲ, 7ನೇ ಕ್ಲಾಸ್ ಓದಿದ್ರು ಅಥವಾ 10ನೇ ಕ್ಲಾಸ್ ಓದಿದ್ರು ನನಗೆ ಗೊತ್ತಿಲ್ಲ, ಇನ್ನೂ ನೆನಪಿಲ್ಲ. ಆದ್ರೆ ಇಷ್ಟು ಚೆನ್ನಾಗಿ ಓದ್ತಾ ಇದ್ರು ಅವ್ರು. ಕನ್ನಡವನ್ನು ತುಂಬ ಚೆನ್ನಾಗಿ ಓದ್ತಿದ್ರು. ನಾನು ಮ್ಯಾಕ್ಸಿಮಮ್ ಅಂದರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಯೋಗಿ ಆತ್ಮಕಥೆ ಮತ್ತು ಓಶೋ ಸಾಹಿತ್ಯ ಎಲ್ಲನೂ ಅವ್ರ ಹತ್ರನೇ ಓದಿಸಿದ್ರು. ಇನ್ನೊಬ್ರು ಪವಾಡ್ ಶೆಟ್ಟರ್ ಅವ್ರು ಅಂತೇಳಿ, ಸುಶೀಲಮ್ಮ ಪವಾಡ್ ಶೆಟ್ಟರ್ ಅಂತೇಳಿ ಬರೀ 4ನೇ ಕ್ಲಾಸ್ ಓದಿದ್ರು ಅವರು ಹಿರಿಯ ಜೀವ. ಅವಾಗ ಅವ್ರಿಗೆ ನಾನು ಉಪವಾಸ ಪುಸ್ತಕದಲ್ಲಿ ಅವ್ರ ಬಗ್ಗೆ ಬರೆದಿದ್ದೀನಿ. 65 ವರ್ಷ ಅವ್ರಿಗೆ. ಎಷ್ಟು 2004ರಲ್ಲಿ ಹೋದಾಗ ಅಥವಾ 2000ನೇ ಇಸ್ವಿಲಿ ಉಪವಾಸ ಮಾಡಿದಾಗ ಅವ್ರಿಗೆ 65 ವರ್ಷ. ಅವರು ನನಗೆ ಓದಿ ಹೇಳಕ್ಕೆ ಬರ್ತಿದ್ರು, 3 ಗಂಟೆ ಮೇಲೆ ಬರ್ತಿದ್ರು. ಅವ್ರಿಗೇನು ಚೆನ್ನಾಗಿ ಓದಕ್ಕೆ ಆಗ್ತಿರ್ಲಿಲ್ಲ, ಬಹಳ ಅಂದರೆ ಓದೋದು ರೂಢಿನೇ ಇರಲಿಲ್ಲ ಅವ್ರಿಗೆ. ಆದರೆ ಅವ್ರ ಜೀವನದಲ್ಲಿ ನೊಂದ್ಬಿಟ್ಟಿದ್ರು. ಅವ್ರ ಮನೆಯವರು ಆವಾಗಲೇ ತೀರ್ಕೊಂಡಿದ್ರು. ಗದಗಿನ ಜಗದ್ಗುರುಗಳು ಹೋಗಿ ಗುರುಗಳ ಹತ್ರ, ಬಸವರಾಮ ಸ್ವಾಮಿ ಹತ್ರ ಹೋಗಿ ನಿಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಹೇಳಿದರು. ಬಂದಮೇಲೆ ಏನು ಮಾತಾಡ್ಕೊಂತ ಕೊಡೋದು, ಎಷ್ಟು ಅಂತ ಮಾತಾಡೋದು. ಅದಕ್ಕೆ ಒಂದು ಪುಸ್ತಕ ಕೊಡ್ತಿದ್ದೆ ಅವರಿಗೆ.
ಅವ್ರು ಎಷ್ಟಾರ ತಪ್ಪು ಹೋದ್ಲಿ ಸುಮ್ಮನೆ ಕುತ್ಕೊಂತಿದ್ದೆ ನಾನು, ತಿದ್ದಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ತಿದ್ದಕ್ಕೆ ಅಂದ್ರೆ ಒಂದು ಪೇಜಿಗೆ ಒಂದು 10 ತಪ್ಪು ಹೋದ್ರೆ ಎಲ್ಲಿ ಏನು ತಿದ್ದೋದು. ಅದಕ್ಕೆ ನನಗೆ ಅರ್ಥ ಆಗ್ತಿತ್ತು, ಅವ್ರು ಏನು ಓದ್ತಾರೋ ನನಗೆ ಅರ್ಥ ಆಗ್ತಿತ್ತು. ಅವ್ರಿಗೆ ಅಪ್ಪವ್ರ ಜೊತೆ ಅಪ್ಪವ್ರ ಎದುರಿಗೆ ಓದೋದೇ ದೊಡ್ಡ ಖುಷಿ ಅಂತ. ಅವರು ದಿವಸ 3 ಗಂಟೆಗೆ ಅವ್ರು ಬರ್ತಿದ್ರು, 9:30 10:30 ಈಶ್ವರಪ್ಪನವ್ರು ಬರ್ತಿದ್ರು, 10:30 11 ಗಂಟೆವರೆಗೂ ಅವ್ರು ಓದ್ತಿದ್ರು, 12ರಿಂದ 1:30ವರೆಗೆ ಅನ್ನಪೂರ್ಣಕ್ಕವ್ರು ಓದ್ತಾಯಿದ್ರು, ಬೆಳಗಣ್ಣವರು. ಇವ್ರು 3 ಜನ ಎಷ್ಟು ಸಿನ್ಸಿಯರ್ ಆಗಿ ಬರ್ತಿದ್ರು ಅಂದ್ರೆ, ಮುನ್ನೋಳ್ಳಿ ಅಜ್ಜ ಮುನ್ನೋಳ್ಳಿ ಅಜ್ಜ ಅಂತಿದ್ವಿ ಅವ್ರಿಗೆ. ಅವ್ರಿಗೆ 75 ವರ್ಷದ ಮೇಲೆ ಆಗಿದ್ರು. ಮನೇಲಿ ಸುಮ್ಮನೆ ಕೊಡ್ತಿರ್ಲಿಲ್ಲ, ಅವ್ರು ಬಂದು ಓದ್ತಿದ್ರು. ಅವ್ರಿಗೆ ನಾಳೆ ಬರಕ್ಕಾಗಲ್ಲ ಅಂತ ಹೇಳಕ್ಕೆ ಎಷ್ಟು ಹೆದರ್ಕೊಂತಿದ್ರು ಅಂದ್ರೆ, ರಜೆ ಕೇಳಕ್ಕೂ ಅಷ್ಟು ಹೆದರ್ತಿದ್ರು ಇಲ್ವೋ, ಅಷ್ಟು ಗುರುಗಳೇ ನಾಳೆ ಬರಕ್ ಸ್ವಲ್ಪ ಆಗಲ್ಲ, ಯಾಕೆ ಅಜ್ಜ ಜೋರಾಗೆ ಹೇಳಿ ಅದನ್ನೇನು ಯಾಕಷ್ಟು ಹೆದರ್ಕೊಂತೀರಾ ಅಂತಿದ್ದೆ ನಾನು. ಅಂದ್ರೆ ಅಷ್ಟು ಸಿನ್ಸಿಯರ್ ಆಗಿ 98 ರಿಂದ ಶುರು ಮಾಡಿದ್ರು ಅವರು. 98 ನವೆಂಬರ್ ಡಿಸೆಂಬರ್ದಲ್ಲಿ ಶುರು ಮಾಡಿದವರು 2004ರವರೆಗೆ ನಾನು ಡೆಲ್ಲಿಗೆ 2003ರಲ್ಲಿ ಡೆಲ್ಲಿಗೆ ಹೋದೆ. ಅಲ್ಲಿ ತನಕ ಓದಿದ್ರು, 5 ವರ್ಷ ಸತತವಾಗಿ ಓದ್ತಾ ಇದ್ರು. ಇವ್ರು 3 ಜನ ಓದಿದ್ರಲ್ಲ, ಆಮೇಲೆ ಯಾವ ಪುಸ್ತಕಗಳು ಬೇಕು ನನಗೆ ಗದಗಿನ ಜಗದ್ಗುರುಗಳು ತರಿಸ್ಕೊಡ್ತಾ ಇದ್ರು. ಓದಿಸ್ದೆ. ಆಮೇಲೆ ನನಗೆ ಪೂರ್ಣ ಸ್ವತಂತ್ರ ಕೊಟ್ಟಿದ್ರು. ಗದಗಿನ ಜಗದ್ಗುರುಗಳ ಹೆಚ್ಚುಗಾರಿಕೆ ಏನು ಅಂತಂದ್ರೆ, ಅವರ ಹಿರಿಮೆ, ಅವ್ರ ದೊಡ್ಡತನ ಏನು ಅಂತಂದ್ರೆ, ಅವರಲ್ಲಿ ನಾನು ಆಶ್ರಯ ಇದ್ರೂ ಕೂಡ ಅವ್ರ ನನ್ನ ಖರ್ಚು ವೆಚ್ಚಗಳೆಲ್ಲ ನೋಡ್ಕೊಂತಿದ್ರು. ಅವರು ಹೀಗೆ ಇರಬೇಕು, ನೀವು ಇಂಥ ಕಾರ್ಯಕ್ರಮಕ್ಕೆ ಬರಬೇಕು, ನನ್ನ ಜೊತೆ ಬನ್ನಿ ಅಂತ ಯಾವತ್ತೂ ಕರಿತಿರ್ಲಿಲ್ಲ. ನಾನಾಗೆ ಹೋದ್ರೆ ಅಷ್ಟೇ ಅಲ್ಲ, ಶಿವಾನುಭವ ಕಾರ್ಯಕ್ರಮದಲ್ಲಿ ಅವರು ನನಗೆ ಕಾರ್ಯಕ್ರಮಗಳು ಇಷ್ಟ ಇಲ್ಲದೆ ಇದ್ರೆ, ಯಾಕಂದ್ರೆ ಅವ್ರಿಗೂ ನನಗೂ ಸ್ವಲ್ಪ ವೈಚಾರಿಕ ಭಿನ್ನಾಭಿಪ್ರಾಯ ಇತ್ತು. ಅವರು ಎಲ್ಲರಿಗೂ ಆಶ್ರಯ, ಎಲ್ರಿಗೂ ಒಂದೇ ಥರ ಕಾಣ್ತಿದ್ರು. ಕುಡುಕರು ಅವ್ರು ಬರಲಿ, ಸಾಹಿತಿಗಳು ಯಾರೇ ಬರಲಿ, ಎಲ್ರಿಗೂ ಹೊಗಳ್ಬಿಡ್ತಿದ್ರು. ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಮಧ್ಯದಲ್ಲಿ ಎದ್ದು ಬಂದಿದ್ದೀನಿ ನಾನು, ಸರಿ ಪ್ರತಿಭಟನೆಗೋಸ್ಕರ ಎದ್ದು ಬಂದಿದ್ದೀನಿ, ಆದ್ರೂ ಬೇಜಾರು ಮಾಡ್ಕೊತಿರ್ಲಿಲ್ಲ. ಆಮೇಲೆ ಟೈಮಿಂಗ್ ಸರಿಯಾಗಿ ಶುರು ಮಾಡ್ತಿರ್ಲಿಲ್ಲ. ಅವರು 7 ಗಂಟೆಗೆ ಪ್ರಿಂಟ್ ಮಾಡೋರು, 8-8:30 ಆಗೋದು. ನಾನು ಅದು ಅರ್ಧ ಗಂಟೆ ಬೇಗ ಹೋಗಿ ಸುಮ್ಮನೆ ಕೂತ್ಕೊಳ್ಳೋದು, ಕಾರ್ಯಕ್ರಮ ಶುರುವಾಗ ಮುಂಚೆ ಎದ್ದು ಬಂದ್ಬಿಡೋದು, ಹಿಂಗೆ ಮಾಡ್ತಿದ್ದೆ. ಆದರೂ ಅವರು ಆಕ್ಷೇಪಣೆ ಮಾಡಲಿಲ್ಲ. ಇದು ಅವರು ನನಗೆ ಕೊಟ್ಟಂಥ ಪ್ರೋತ್ಸಾಹ. ಮತ್ತು ಯಾವ ರೀತಿ ಅವರೊಂದು ಮಾತು ಹೇಳ್ತಿದ್ರು ನನಗೆ, ನಿಮ್ಗೆ ಯಾರು ಬಸವಾನಂದ ಸ್ವಾಮಿಗಳೇ, ನಿಮ್ಗೆ ಯಾರು ಗಾಡ್ ಫಾದರ್ ಇಲ್ಲ, ನಿಮ್ಮಿಂದ ನೀವೇ ಬೆಳಿಬೇಕು, ಮತ್ತು ನಿಮ್ಗೇನು ಅನ್ನಿಸ್ತದೋ ನೀವು ಅದನ್ನು ಆ ಥರ ನಿಮ್ಮ ಜೀವನ ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಹಿಂಗೆ ಅಂದರೆ ಇಂಥವ್ರನ್ನ ಗುರು ಪೂರ್ಣಿಮೆ ದಿವಸ ಇಂಥವ್ರನ್ನ ಸ್ಮರಣೆ ಮಾಡ್ಕೋಬೇಕು ನಾವು. ಯಾಕೆಂದರೆ ಎಲ್ಲ ಇಳ್ಕಲ್ ಶ್ರೀಗಳು ಮಾತೃ ಹೃದಯವನ್ನು ಇವತ್ತು ನಾನು ನಿಮಗೇನಾದರೂ ಪ್ರೀತಿ ಕೊಡ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಆ ಪ್ರೀತಿ ಕಲ್ತಿದ್ದು ನಾನು ಮೊದಲನೇದಾಗಿ ನಮ್ಮ ತಾಯಿ ಹತ್ರ. ನಮ್ಮ ತಾಯಿ ಹತ್ರನೂ ಆಕೆ, ನಮ್ಮ ತಾಯಿಗೆ ಬಡತನ ಇತ್ತು, ಅವ್ವ ಅಂತಿದ್ವಿ ನಾವು. ತಾಯಿಗೆ ಅವ್ವ ಅಂತಿದ್ವಿ, ತಂದೆಗೆ ಅಯ್ಯ ಅಂತಿದ್ವಿ. ಆ ಕಡೆ ಅಯ್ಯ ಅಂತಾರೆ, ಹಾಸನ ಜಿಲ್ಲೆಯಲ್ಲಿ ಅಯ್ಯ, ಕೆಲವು ಕಡೆ ಅಣ್ಣ ಅಂತಾರೆ, ತಂದೆಗೆ ಅಣ್ಣ ಅನ್ನೋದುಂಟು. ನಾವು ಅಯ್ಯ ಅಂತಿದ್ವಿ. ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇವತ್ತು ಕಣ್ಣಿಲ್ಲದೆ ನನಗಿಷ್ಟು ಧೈರ್ಯ ಮತ್ತು ಇಷ್ಟು ತಾಳ್ಮೆ ಮತ್ತು ಇಷ್ಟು ಸಿಟ್ಟು, ಎರಡಕ್ಕೂ ಸಿಟ್ಟು ಇದೆ ನಮಗೆ, ಗೊತ್ತಾಯ್ತಲ್ಲ, ಸಿಟ್ಟಿದೆ. ಆಮೇಲೆ ತಮಾಷೆ, ನಮ್ಮ ತಂದೆಯಿಂದ ನಾನು ತಮಾಷೆ ಕಲ್ತ್ಕೊಂಡೆ. ನಮ್ಮ ತಂದೆ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ, ಯಾಕೆ ಅವ್ರಿಗೆ ಹೆಣ್ಮಕ್ಳು ಅಂದ್ರೆ ಬಹಳ ಇಷ್ಟ. ಒಬ್ಬಳೇ ಹೆಣ್ಮಗಳು, 6 ಜನ ಗಂಡು ಮಕ್ಕಳು. ತಪಸ್ಸು ಮಾಡಿ ಹೆಣ್ಣು ಹಡ್ದಿದ್ರು ಅವರು. ಅಂದರೆ ಹೆಣ್ಣು ಬೇಕು ಅಂತ ಬಯಸಿ ನನ್ನ ಹಿಂದೆ ಒಬ್ಳು ಹೆಣ್ಣು ಹುಟ್ಟಿದ್ಲು. ಮತ್ತು ನನ್ನ ಕಣ್ಣು ಹೋಗೋಕ್ಕೂ ಕೂಡ ಅವರು ಹೇಳ್ತಿದ್ರು, ನಮ್ಮ ತಂದೆ ಕಣ್ಣೀರು ಹಾಕೋರು, ನಾವು ಉದಾಸೀನ ಮಾಡಿಬಿಟ್ಟವಪ್ಪ ನಿನ್ನನ್ನು, ನೀನು ಬದುಕಲ್ಲ ಅಂತ ಹೇಳಿ. ಆಮೇಲೆ ಹೆಂಗಿದ್ರು ಒಬ್ಳು ಹೆಣ್ಮಗಳು ಹುಟ್ಟಿದಾಳಲ್ಲ, ಇದು ಹೋದ್ರೂ ಹೋಗ್ಲಿ ಅನ್ನೋ ಲೆಕ್ಕಕ್ಕೆ ಇದ್ವಿ ಅಂತ ಅಂತಿದ್ರು, ಗೊತ್ತಾಯ್ತಲ್ಲ. ಅಂದರೆ ಅವ್ರು ಹಂಗೆ ಅಂದ್ಕೊಂಡ್ರು ಕೂಡ ಅದು ದೇವ್ರ ಇಚ್ಛೆ ಬೇರೆ ಇದೆ, ಗೊತ್ತಾಯ್ತಲ್ಲ. ನಾನು ಉಳಿಬೇಕಾಗಿದೆ, ಕಣ್ಣು ಹೋಗ್ಬೇಕಾಗಿದೆ. ಮತ್ತೆ ಬಹಳ ಜನ ಯೋಚನೆ ಮಾಡ್ತಾರೆ, ಕಣ್ಣಿದ್ದಿದ್ರೆ ಇನ್ನೇನು ಸಾಧನೆ ಮಾಡ್ತಿದ್ರು. ಅದೇನೋ ಆಗ್ತಿರ್ಲಿಲ್ಲ, ನಾನು ನಿಮ್ಮಂಗೆ ಆಗ್ತಿದ್ದೆ ಅಷ್ಟೇ, ಗೊತ್ತಾಯ್ತಲ್ಲ. ನೀವೇನು ನಿಮ್ಮ ಪೈಕಿ ಯಾರಾದ್ರೂ ಒಬ್ರು ಆಗ್ತಿದ್ದೆ ನಾನು ಅಷ್ಟೇ. ಹೀಗೆ ಕಣ್ಣು ಇಲ್ಲದೆ ನಮ್ಮ ತಾಯಿ ತಂದೆಗಳು ಏನು ಕಲಿಸಿದ್ರು ನನಗೆ ಅಂದರೆ, ನಾನು ಹಾಸ್ಟೆಲ್ ಓದ್ತಿದ್ದೆ, ತುಂಬ ಬಡತನ, ಅವರಿಗೆ ಬಸ್ ಚಾರ್ಜು ಕಷ್ಟ ಆವಾಗ ಮೈಸೂರಿಗೆ ಬರೋಕ್ಕೆ. ಅದಕ್ಕೆ ಒಂದು ಸಾರಿ ನನ್ನನ್ನು ಜೂನ್ ತಿಂಗಳು ಬಿಟ್ಟು ಹೋದರೆ ಕಾಗದ ಬರೀತಿದ್ರು ಅಷ್ಟೇ, ಪದೇ ಬರೋಕ್ಕಾಗ್ತಿರ್ಲಿಲ್ಲ ಮೊದಲು. ಆಮೇಲೆ 4-5ನೇ ಕ್ಲಾಸ್ ಮೇಲೆ ಅವ್ರಿಗೆ ಸ್ವಲ್ಪ ಶಕ್ತಿ ಬಂತು, ಬಣ್ಣ ವ್ಯಾಪಾರ ಶುರು ಮಾಡ್ದ, ದುಡ್ಡು ಸಿಕ್ತಿತ್ತು, ಬರ್ತಿದ್ರು. ಆದ್ರೆ ಮೊದಲಂತೂ
ಜೂನ್ ತಿಂಗಳು ಬಿಟ್ಟು ಹೋದ್ರೆ ಅಂದ್ರೆ ಇನ್ನು ಅಕ್ಟೋಬರ್ಗೆ ಕರ್ಕೊಂಡು ಹೋಗೋಕೆ ಬರಬೇಕು. ಅಷ್ಟು ಬಡತನ. ಅಂದರೆ ಬಸ್ ಚಾರ್ಜು ಕೂಡ ಅವಾಗ ತುಂಬ ಕಡಿಮೆ ಇರ್ತಿತ್ತು ಬಸ್ ಚಾರ್ಜ್, ಆದರೂ ಅವ್ರಿಗೆ ಬರೋಕ್ಕಾಗ್ತದೆ. ಅಂಥ ಬಡತನದಲ್ಲೂ ಈ ನನಗೆ ಏನಾದರೂ ಕಟ್ತಿದ್ರಲ್ಲ, ತಿಂಡಿ ಕಟ್ತಿದ್ರು, ಚಕ್ಲಿ ಅಥವಾ ಗೋಡ್ಬಳೆ ಅವೇ ಹೆಚ್ಚು, ಅಥವಾ ಏನಾದರೂ ಉಂಡಿ ಅಂತ ನಿಮ್ಮ ಕಡೆ ಅಂತೀರಿ, ಆ ಕಡೆ ತಂಬಿಟ್ಟು ಅಂತ ಆ ಕಡೆ. ಈ ಥರದ್ದು ಏನಾದ್ರು ಕಟ್ಟಿದ್ರೆ ನಮ್ಮ ತಾಯಿ ಹೇಳೋರು, ನೋಡು ಈ ಪಾಕೆಟ್ ಇದೆಯಲ್ಲ, ಈ ದೊಡ್ಡ ಪಾಕೆಟು, ಅದು ನೀನು ಇಟ್ಕೊಂಡು ತಿನ್ಬೇಕು, 1 ವಾರ ಇಟ್ಕೋಬೇಕು ನೀನು. ಆಮೇಲೆ ಈ ಪಾಕೆಟ್ ಇದೆಯಲ್ಲ, ಇದನ್ನ ಎಲ್ರಿಗೂ ಕೊಡು, ನಿನ್ನ ಸ್ನೇಹಿತರಿಗೆ ಕೊಡು, ಯಾರಿಗಾರು ಕೊಡ್ಬೇಕು ಅನ್ಸಿದ್ರೆ. ಇದ್ರಲ್ಲಿ ಕೊಡಬೇಡ ಅಂತ ಹೇಳ್ತಿದ್ರು ಅವ್ರು, ಯಾಕಂದ್ರೆ ನಾನು ತಿನ್ಲಿ ಅಂತ. ಯಾಕೆ ನನ್ನ ಸ್ವಭಾವ ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ ಕಾಣುತ್ತೆ. ನಾನು ಹಾಸ್ಟೆಲ್ಗೆ ಹೋದರೆ 2 ಪಾಕೆಟ್ 2 ದಿವಸದಲ್ಲಿ ಖಾಲಿಯಾಗಿ ಹೋಗ್ತಿದ್ರು. ಎಲ್ರಿಗೂ ಕರ್ಕೊಂಬರೋದು, ಮಾತಾಡ್ಕೊತ ವಾಕಿಂಗ್ ಮಾಡೋದು, ಬಾಯಿ ನಮ್ಮ ತಂದೆ ನಮ್ಮ ತಾಯಿ ಇದನ್ನು ಮಾಡಿಕಟ್ಟಿದ್ದಾರೆ, ತಿನ್ನೋಣ ಬಾ ಅಂತೇಳಿ ಕರ್ಕೊಂಡೋಗಿ ತಿನ್ನೋದು ಹಿಂಗೆ ಆ ಕೊಡೋ ಗುಣವನ್ನು ಕಲಿಸಿದ್ರು ಮೊದಲಿಂದ. ಆಮೇಲೆ ನಮ್ಮ ತಂದೆನೂ ಅಷ್ಟೇ, ತುಂಬ ಬಡತನ ಇದ್ರೂ ಕೂಡ ಹಂಚ್ಕೊಂಡು ಬದುಕಬೇಕು ಅನ್ನೋದು. ಆಮೇಲೆ ನನ್ನಲ್ಲಿ ಆತ್ಮವಿಶ್ವಾಸ ಮೂಡಿಸಿದವ್ರು ನಮ್ಮ ತಂದೆ. ಅಂದರೆ ಇವತ್ತು ನಾನು ವಾಕಿಂಗ್ ಹೊರಟ್ರೆ ದೂರದಲ್ಲಿ ಯಾರಾದ್ರು ನೋಡಿದ್ರೆ ನನಗೆ ಯಾರು ಕಣ್ಣಿಲ್ಲ ಅಂತ ಯಾರು ಹೇಳಲ್ಲ. ಉಳಿವಿ ಪಾದಯಾತ್ರೆ ಹೋಗ್ಬೇಕಾದ್ರೂ ಆ ಕಡೆ ಒಬ್ಬ ಇರ್ತಾನೆ, ಈ ಕಡೆ ಒಬ್ಬ ಇರ್ತಾನೆ, ಸುಮ್ಮನೆ ಟಚ್ ಮಾಡ್ತಿರ್ತಾರೆ ಅವರು, ನನ್ನ ಕೈ ಹಿಡಿಯಲ್ಲ ಅವರು, ಟಚ್ ಮಾಡ್ತಿರ್ತಾರೆ. ಇಷ್ಟು ರೂಢಿಯಾಗಿದ್ದವರು. ಏನಾದ್ರು ತುಂಬ ತಗ್ಗು ಇದ್ದರೆ ಅಥವಾ ಬಸ್ ವಾಹನ ಬರ್ತಿದ್ರೆ ಕೈ ಹಿಡಿತಾರೆ. ಈ ಆತ್ಮವಿಶ್ವಾಸ ಬೆಳೆಸಿದವರು ನಮ್ಮ ತಂದೆ. ಅವರು ಯಾರಾದರೂ ನನ್ನ ಕರ್ಕೊಂಡು ಹೋಗುವಾಗ ಇಲ್ಲಿ ಕೈ ಹಿಡಿದ್ರೆ, ಅಲ್ಲಿ ಹಿಡಿಬೇಡ ಅಂತಿದ್ರು, ಅಲ್ಲಿ ಹಿಡಿಬೇಡ, ಇಲ್ಲಿಡಿ, ನನ್ನ ಮಗ ಕುರುಡ ಅಂತ ಗೊತ್ತಾಗಬಾರ್ದು, ಇಲ್ಲಿ ಹಿಡ್ಕೊಳ್ಳಿ, ಇಬ್ರು ಸ್ನೇಹಿತರ ಥರ ಹೋಗ್ರಿ ಅಂತ ಹೇಳ್ತಿದ್ರು ಅವರು. ಅಂದರೆ ಇಷ್ಟರ ಮಟ್ಟಿಗೆ ಅವ್ರ ಆತ್ಮವಿಶ್ವಾಸ ಬೆಳೆಸಿದ್ರು. ಇನ್ನೊಂದು ಪ್ರಸಂಗ ಹೇಳ್ಬೇಕು ನಾನು ನಿಮಗೆ. ಅಂದರೆ ಅವರು ನಾನು ಹೆಂಗೆ ನನ್ನಲ್ಲಿ ಆತ್ಮವಿಶ್ವಾಸವನ್ನು ಬಿತ್ತಿದ್ರು ಅನ್ನೋದಕ್ಕೆ, 8ನೇ ಕ್ಲಾಸ್ ಓದ್ತಿದ್ದೆ ನಾನು. 8ನೇ ಕ್ಲಾಸ್ ಓದ್ತಿರ್ಬೇಕಾದ್ರೆ ಅಕ್ಟೋಬರಲ್ಲಿ ರಜಕ್ಕೆ ಬಂದಿದ್ದೆ. ಧರ್ಮಸ್ಥಳಕ್ಕೆ ಕರ್ಕೊಂಡೋರು. ಅದೇ ಮೊದಲು ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿವರೆಗೂ ಧರ್ಮಸ್ಥಳಕ್ಕೆ ಹೋಗಿರಲಿಲ್ಲ. ನಮಗೆ ಸ್ವಲ್ಪ ಧರ್ಮಸ್ಥಳ ಹತ್ತಿರ ಆಗುತ್ತೆ, ಭಾಳ ಅಂದರೆ ಒಂದು 70-80 ಕಿಲೋಮೀಟರ್ ಇರ್ಬೋದು ನಮ್ಮೂರಿಂದ. ಕರ್ಕೊಂಡೋದ್ರು. ವಾಪಸ್ ಬಂದಾಗ ಹಳೆಬೀಡಿಗೆ ಬಂದ್ವಿ. ಹಳೆಬೀಡಲ್ಲಿ ಒಂದು 8 ಗಂಟೆ ಆಗೋದು, ಬಸ್ ಸಿಗಲಿಲ್ಲ, ಬಸ್ ಕಾಯ್ತಾ ಇದ್ವಿ. ನಮ್ಮ ಸಂಬಂಧಿಕ ಒಬ್ಬ ಬಂದ, ಅಂದರೆ ನಮ್ಮ ಅಕ್ಕನ ದೊಡ್ಡಪ್ಪನ ಅಳಿಯ, ಅಕ್ಕನ ಮನೆಯವ್ರು ಬಂದು. ಅವನು ಸ್ವಲ್ಪ ಚೇಷ್ಟೆ ಮಾಡೋ ಬುದ್ಧಿ ಅವನು ಹೇಳ್ದ, ಓ ಏನಪ್ಪ ರಾಜಣ್ಣ, ಏನು ಧರ್ಮಸ್ಥಳಕ್ಕೆ ಹೋಗಿದ್ದೆ, ಏನು ಕಣ್ ಕೇಳ್ಕೊಂಬಂದ್ಯೋ ಅಂತ. ಆಮೇಲೆ ನಾನೇನು ಮಾತಾಡಲಿಲ್ಲ, ಸುಮ್ಮನೆ ಇರ್ತಿದ್ದೆ. ಸುಮ್ಮನೆ ಅದಕ್ಕೆ ನಮ್ಮ ತಂದೆ ಹೇಳಿದ್ರು, ನನ್ನ ಮಗನ್ನ ಕಣ್ ಕೇಳಕ್ಕಲ್ಲಪ್ಪ ಕರ್ಕೊಂಡೋಗಿದ್ದು, ವಿದ್ಯಾಬುದ್ಧಿ ಕೇಳಕ್ಕೆ ಕರ್ಕೊಂಡೋಗಿದ್ದೆ. ಸೋಮಶೇಖರ ಅಂತ ಅವನ ಹೆಸರು. ಸೋಮಶೇಖರ, ನನ್ನ ಮಗಂದು ಬಹಳ ಉತ್ತಮ, ಅವನಿಗೆ 2 ಕಣ್ಣಿಲ್ಲ, ನನ್ನ ಕೈ ಹಿಡ್ಕೊಂಡ್ರೆ ದಡ ಬರ್ತಾನೆ. ನಾವು ಬೇಲೂರಿಂದ ಧರ್ಮಸ್ಥಳದ ಬಸ್ ಹತ್ತಿದ್ವಿ. ಅಲ್ಲೊಬ್ಳು ಹೆಣ್ಮಗಳು ಬಂದಿದ್ಲು, ಆಕೆಗೆ 2 ಕಾಲಿಲ್ಲ. 2 ಕಾಲಿಲ್ಲ ಅಂದರೆ ಹುಟ್ತಾನೆ, ಆಕೆ ಹುಟ್ಟಿರೋದಂಗೆ ಹುಟ್ಟಿದ, ಇಲ್ಲಿ ತನಕನೂ ಕಾಲಿಲ್ಲ. ಬಸ್ಸಿಗೆ ಹತ್ತಬೇಕಾದ್ರೆ ಯಾರಾದರೂ ಒಬ್ರು ಎತ್ತಿ ಆಕೆನ ಅಲ್ಲಿ ಇಡಬೇಕು, ಬಸ್ಸಿಗೆ ಕೂಡಿಸ್ಬೇಕು. ಅವಳಿಗಿಂತ ನನ್ನ ಮಗ 1000 ಪಾಲು ಮೇಲಲ್ಲೋ ಅಂತ ಹೇಳಿದ್ರು. ನನಗೆ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ನೆನಪಿದೆ ಅದು. ಅಂದರೆ ಒಬ್ಬ ಕಣ್ಣಿಲ್ದಿದ್ದವನಲ್ಲಿ ಎಂತಹ ಆತ್ಮವಿಶ್ವಾಸವನ್ನು ಮೂಡಿಸ್ಬೋದು ತಂದೆ ಆದವನು. ಅಂದರೆ ಇಂಥ ತಂದೆ. ನಮ್ಮ 125 ಜನ ಇದ್ವಿ ನಾವು 10th ಓದಬೇಕಾದ್ರೆ. ಇಡೀ ಸ್ಕೂಲಲ್ಲಿ 9-10ನೇ ಕ್ಲಾಸಲ್ಲಿ 125 ಜನ ಇದ್ವಿ ನಮ್ಮ ಶಾಲೆಯಲ್ಲಿ. ಪ್ರಾಯಶಃ ಅವರೆಲ್ಲರೂ ಹೇಳೋರು, ನಾನು ತುಂಬ ಜನ ಫ್ರೆಂಡ್ಸ್ ಹೇಳೋರು, ನಿನ್ನಂಥ ತಾಯಿ ತಂದೆಗಳನ್ನ ಯಾರು ಪಡೀಲಿಲ್ಲ ಅಂತ ಹೇಳ್ತಿದ್ರು. ಅಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು. ಅದಕ್ಕೆ ನಾನು ಟಿವಿನಲ್ಲಿ ಕೂಡ ಹೇಳಿದ್ದೆ, ಟಿವಿನಲ್ಲಿ ಬೆಳಗು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ವಿರಕ್ತರಾದಂಥವ್ರು ತಾಯಿ ತಂದೆಗಳನ್ನು ಸ್ಮರಣೆ ಮಾಡಲ್ಲ. ಅಲ್ಲಮ್ಮ ಪ್ರಭು ಆಗಲಿ, ಅಕ್ಕ ಮಹಾದೇವಿ ಅಂತೂ ಹೇಳೋದೇ ಇಲ್ಲ. ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ. ಅಕ್ಕ ಮಹಾದೇವಿ ಇದ್ದಿದ್ರೆ ನಾನು ಆಕ್ಷೇಪಣೆ ಆಗ್ತಿದ್ದೆ ಆಕೆಗೆ ಅಂತ ಹೇಳ್ತೇನೆ. ಯಾಕಂದ್ರೆ ನೀನು ಗುರುವಿನ ಹಸ್ತದಲ್ಲಿ ಹುಟ್ಟಬೇಕಾದ್ರೆ ತಾಯಿ ತಂದೆಗಳು ಜನ್ಮ ಕೊಡ್ತಿದ್ರೆ ಎಲ್ಲಿ ಹುಟ್ಟಿದ್ದೇವ ನೀನು? ತಾಯಿ ತಂದೆಗಳು ಜನ್ಮ ಕೊಟ್ಟರು ಕೂಡ ನಿನಗೆ ಸರಿಯಾಗಿ ಸಂಸ್ಕಾರ ಕೊಡದೆ ಹೋಗಿದ್ರೆ, ಗುರುಗಳ ಹತ್ರ ದೀಕ್ಷೆ ಕೊಡಿಸದೆ ಹೋಗಿದ್ರೆ, ನಿನ್ನ ಸರಿಯಾಗಿ ನೋಡ್ಕೊಳ್ದೆ ಹೋಗಿದ್ರೆ ಹೆಂಗ್ ಹುಟ್ಟಿದ್ದೆ ಗುರುವಿನ ಹಸ್ತದಲ್ಲಿ ಅಂತ ಕೇಳ್ತಿದ್ದೆ ಅನ್ನೋಷ್ಟು ನಮ್ಮ ತಾಯಿ ತಂದೆಗಳು ನನಗೆ ಪ್ರೀತಿ ಕೊಟ್ಟರು. ಇವತ್ತು ನಿಮಗೆಲ್ರಿಗೂ ಅಥವಾ ಇಡೀ ಕರ್ನಾಟಕಕ್ಕೆ ನಾನು ಏನಾದರೂ
ಆರೋಗ್ಯದ ವಿಷಯದಲ್ಲಿ ಇರ್ಬೋದು ಅಥವಾ ಯಾವುದೇ ವಿಷಯದಲ್ಲಿ ಏನಾದರೂ ಒಳ್ಳೇದು ಮಾಡ್ತಿದ್ದೀನಿ ಅಂತಂದರೆ ಅದು ಅವರಿಬ್ಬರಿಗೆ ಆ ಕ್ರೆಡಿಟ್ ಹೋಗಬೇಕು. ಹೀಗೆ ತಾಯಿ ತಂದೆಗಳೇ ಮೊದಲನೇ ಗುರುಗಳು ಅಥವಾ ರಕ್ಷಕರು ಎಲ್ಲರೂ ಆದರು. ಮುಂದೆ ಲಿಂಗಾನಂದ ಸ್ವಾಮಿಗಳು ಏನು ಬಂದರು, ಅವ್ರು ಬಂದಮೇಲೆ ಬರೋಕ್ಕೆ ಮುಂಚೆ ತರಂಗಿಣಿ ಪುಸ್ತಕ ತೊಗೊಂಡಿಟ್ಕೊಂಡಿದ್ದೆ. ಗಂಗಾಮಾತಾಜಿ ಶರಣಮೇಳಕ್ಕೆ ಬಂದಿದ್ದರು, ತರಂಗಿಣಿ ಪುಸ್ತಕ ತೊಗೊಂಡಿಟ್ಕೊಂಡಿದ್ರೆ ಅದು ಓದಿಸಿರ್ಲಿಲ್ಲ. ಆಮೇಲೆ ಏನು ಜನವರಿ ತಿಂಗಳು ಗಂಗಾಮಾತಾಜಿ ಬಂದು ಹೋಗಿದ್ದಾರೆ 93ರಲ್ಲಿ. ಮಾರ್ಚ್ ತಿಂಗಳು ಲಿಂಗಾನಂದ ಸ್ವಾಮಿಗಳು ಬಂದರು. ಅವ್ರದ್ದು 1.5 ತಿಂಗಳು ಪ್ರವಚನ. ಅವ್ರು ಬಂದರೆ ಒಂದೂರಲ್ಲಿ ಕ್ಯಾಂಪ್ ಹಾಕಿದ್ರೆ 1.5 ತಿಂಗಳು ಪ್ರವಚನ. ಬಂದರು. ಅವರು ಶಶಿಕಲಾ ಅಂತ ಒಬ್ಬರಿದ್ರು, ಈಗ ಶರಣಾಂಬಿಕೆ ಅಂತಿದ್ರಲ್ಲ, ಅವರು ಅಲ್ಲಿ ಪ್ರಚಾರ ಟೆಂಪೋದಲ್ಲಿ. ನಾವೆಲ್ಲ ಮೊದಲು ಆಟೋದಲ್ಲಿ ಪ್ರಚಾರ ಕೇಳ್ತಿದ್ವಿ, ಯಾವುದಾದ್ರು ಸಣ್ಣ ಸಣ್ಣ ಗಾಡಿಗಳ ಪ್ರಚಾರ ಕೇಳ್ತಿದ್ವಿ. ಆಮೇಲೆ ಮೈಕ್ ಹಾಕ್ಕೊಂಡು ಪ್ರೀತಿಯಿಂದ ಸಣ್ಣದಾಗಿ ಹೇಳ್ತಿದ್ರು. ಈ ಅಮ್ಮ ಕೂಗ್ತಿದ್ರು ಅಂದರೆ ಅವ್ರ ಕೂಗಾಟ ನೋಡೇ ನಾವು ಆ ಕಡೆ ಗಮನ ಕೊಡಬೇಕು. ಅಭಿನವ ವಿವೇಕಾನಂದ ಪ್ರವಚನ ಪಿತಾಮಹ ಜೋರಾಗಿ ಕೂಗ್ತಿದ್ರು. ನಿಂತು ಗಮನಿಸಿದೆ. ಲಿಂಗಾನಂದ ಸ್ವಾಮಿಗಳು ಅಂದರೆ ಗುರುದರ್ಶನ ಅಷ್ಟೊತ್ತಿಗೆ ನಾನು ಕೇಳಿಸ್ಕೊಂಡಿದ್ದೆ. ಬಸವಧರ್ಮ ಪೀಠ ಮಾಡಿದ್ದಾರೆ ಅಂತ ಗೊತ್ತಿತ್ತು, ಲಿಂಗಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಆಮೇಲೆ 4 ದಿವಸ ತಪ್ಪಿಸ್ಕೊಂಡೆ ಅಷ್ಟೇ. ಯುಗಾದಿ ಹಬ್ಬಕ್ಕೆ ಊರಿಗೆ ಬರಲೇಬೇಕು ಅಂತ ಹೇಳಿದರು. ಅದು ಮಧ್ಯೆ ಯುಗಾದಿ ಹಬ್ಬ ಬಂದ್ಬಿಡ್ತು. ಆವಾಗ 4 ದಿವಸ ತಪ್ಪಿಸ್ಕೊಂಡಿದ್ದು ಬಿಟ್ಟರೆ 1.5 ತಿಂಗಳಲ್ಲಿ 1 ದಿವಸನೂ ತಪ್ಪಿಸ್ಕೊಂಡಿಲ್ಲ. ಪ್ರವಚನ ಕೇಳಿದೆ, ಜೊತೆಗೆ ತರಂಗಿಣಿ ಪುಸ್ತಕ ಓದಿಸಿದೆ. ಅಕ್ಕ ಮಹಾದೇವಿ ಮನೆ ಬಿಡೋ ಪ್ರಸಂಗ, ಮಹಾದೇವಿ ಇನ್ನೂ ಅಕ್ಕ ಆಗಿಲ್ಲ, ಮನೆ ಬಿಡೋ ಪ್ರಸಂಗ ಇವತ್ತಿಗೂ ಅದು ಮನೆ ಬಿಡೋ ಪ್ರಸಂಗದಲ್ಲಿ ಅಂದರೆ ಕೌಶಿಕರ ಹತ್ರ ಏನು ಷರತ್ತುಗಳನ್ನ ಹಾಕಿ ಅರಮನೆಗೆ ಹೋಗೋ ಪ್ರಸಂಗ ಇವತ್ತು ಓದಿದ್ರು ಕಣ್ಣಲ್ಲಿ ನೀರು ಬರುತ್ತದು. ಆ ಓಂಕಾರ ಶೆಟ್ಟರು ಅವರಪ್ಪ ಹೋಗಿ ಬರಲೆ ಅಂತ ಹೇಳೋದಕ್ಕೆ ಅಲ್ಲಿರೋದಿಲ್ಲ. ಅವನು ಹೋಗಿ ಅಷ್ಟೊತ್ತಿಗಾಗಲೇ ಆಕೆ ಹುಟ್ಟಿದಾಗ ಒಂದು ಸಂಪಿಗೆ ಗಿಡ ಹಾಕಿರ್ತಾನೆ. ಆ ಸಂಪಿಗೆ ಗಿಡ ಈಗ ದೊಡ್ಡದಾಗಿ ಮರ ಆಗಿರುತ್ತೆ. ಆ ಮರದ ಹತ್ರ ತಬ್ಕೊಂಡು ನಿಂತ್ಕೊಂಡು ಮುಖ ಆ ಕಡೆ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಮಹಾದೇವಕ್ಕ ನೋಡಿ ಸುಮ್ಮನೆ ಹೋಗ್ಬಿಡ್ತಾನೆ. ಆವಾಗ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಬಂತು, ನಾನ್ಯಾಕೆ ಮನೆ ಬಿಡಬಾರ್ದು? ನಾನು ಮನೆ ಬಿಟ್ಟರು ಏನಾದ್ರು ಸಾಧಿಸ್ಬೋದಾ? ಕೂಡಲ ಸಂಗಮಕ್ಕೆ ಯಾಕೆ ಹೋಗ್ಬಾರ್ದು? ಅಷ್ಟೊತ್ತಿಗಾಗಲೇ ಕೂಡಲ ಸಂಗಮದಲ್ಲಿ ಸಾಧಕರಿಗೆ ಆಶ್ರಯ ಕೊಡ್ತೀವಿ ಅಂತ ಎಲ್ಲ ಹೇಳಿದರು. ಅದಕ್ಕೆ ನಾನ್ಯಾಕೆ ಹೋಗ್ಬಾರ್ದು ಅಂತ ಆ ಬೀಜ ಬಿತ್ತು. ಆದರೆ ನಾನು ಬರ್ತೀನಿ, ನಾನು ಕೂಡಲ ಸಂಗಮ ತಾಯಿ ತಂದೆಗಳನ್ನು ಬಿಡೋಕ್ಕೆ ಸಾಧ್ಯ ಇರಲಿಲ್ಲ. ನಾವು ಅಷ್ಟು ಪ್ರೀತಿಯಿಂದ ಬದುಕ್ತಾ ಇದ್ವಿ ನಾವು. ಆದರೂ ಕೆಲವು ಘಟನೆಗಳಿಂದ ಜೀವನದಲ್ಲಿ ವಿಚಾರ ಮಾಡ್ತಿದ್ದೆ. 10ನೇ ಕ್ಲಾಸಿಂದನೇ ವಿಚಾರ ಮಾಡ್ತಿದ್ದೆ. ಅದು ಈ ವೈರಾಗ್ಯ ಮಾರ್ಗ ಬರೋಕ್ಕೆ ಪ್ರೇರಣೆ ಆಯಿತು. ಬಂದೆ. ಮತ್ತೆ ಬಂದೊಂದು 6 ತಿಂಗಳಲ್ಲೇ ಕೂಡಲ ಸಂಘದಲ್ಲಿ ನನಗಿರೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಇನ್ನು ಹಿಂದಕ್ಕೆ ಅಷ್ಟೊತ್ತಿಗಾಗಲೇ ಜಂಗಮ ದೀಕ್ಷೆ ಕೊಟ್ಬಿಟ್ಟಿದ್ರು. ಹಿಂದಕ್ಕೆ ಹೋಗಂಗಿಲ್ಲ, ಮುಂದಕ್ಕೆ ಹೋಗಬೇಕು. ಬಸವಣ್ಣನಿಗೆ ಆವಾಗ ಸವಾಲು ಹಾಕ್ತಿದ್ದೆ, ನಾನಂತೂ ಹಿಂದಕ್ಕೆ ಹೋಗಲ್ಲಪ್ಪ. ನಿನ್ನ ತತ್ವದಲ್ಲಿ ಒಬ್ಬ ಕಣ್ಣಿಲ್ದವನ್ನ ಬದುಕಿಸೋ ಶಕ್ತಿ ಇಲ್ಲದೆ ಹೋದರೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಬಂದರೆ ನಿನಗೆ ಕೆಟ್ಟ ಹೆಸರು ಬರಲಿ, ನಿನ್ನ ತತ್ವಕ್ಕೆ ಕೆಟ್ಟ ಹೆಸರು ಬರಲಿ, ನಾನಂತೂ ಹಿಂದಕ್ಕಂತೂ ಹೋಗಲ್ಲ. ಯಾಕೆಂದರೆ ರಾಜೀನಾಮೆ ಕೊಟ್ಬಿಟ್ಟಿದ್ದೆ. ಬಂದೊಂದು ವಾರಕ್ಕೆ ಟೀಚರ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಟ್ಟೆ. ಆಮೇಲೆ ತಾಯಿ ತಂದೆಗಳಿಗೆ ಭಾರ ಆಗಬಾರ್ದು, ನನಗೆ ಕೆಲಸ ಆಮೇಲೆ ಸಂಗೀತ ಮಾಸ್ಟರ್ ಆಗಕ್ಕೆ ಇಷ್ಟ ಇರಲಿಲ್ಲ. ನನಗೆ ಸೀನಿಯರ್ ಆಗಿತ್ತು, ಸಂಗೀತ ಮಾಸ್ಟರ್ ಆಗ್ಬೋದಾಗಿತ್ತು, ಆಗಕ್ಕೆ ಇಷ್ಟ ಇರಲಿಲ್ಲ. ಆದ್ದರಿಂದ ನಾನು ಹೋಗೋದೇ ಇಲ್ಲ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡೆ. ಎಷ್ಟು ಕಷ್ಟ ಆಗ್ತಿತ್ತು ಅಂತಂದರೆ ಕೂಡಲ ಸಂಗಮ ಬಿಟ್ಟ ಮೇಲೆ ಪ್ರಭುಲಿಂಗಲೇ ಬರ್ಕೊಂಡೆ. ಬಾಲ್ಕಿಗೆ ಪ್ರವಚನಕ್ಕೆ ಹೋಗಿದ್ದೆ. ಒಂದು ತಮಾಷೆನೂ ಹೇಳ್ತೀನಿ, ಜೋಕರು. ಅಲ್ಲಿ ತುಂಬ ಶೆಕೆ ರೀ. ಆ ಶೆಕೆ, ನಾನು ಹಾಸನದಲ್ಲಿ ಹುಟ್ಟಿದವನು. ಹಾಸನನ ಕರ್ನಾಟಕದ ಊಟಿ ಅಂತ ಕರೀತಾರೆ, ಅಷ್ಟು ಚಳಿಯಲ್ಲಿ. ಅಂತ ಮೈಸೂರಲ್ಲಿ ಬೆಳೆದವನು. ಮೈಸೂರಲ್ಲಿ ಬೇಸಿಗೆ ಕಾಲದಲ್ಲೂ 35 ಡಿಗ್ರಿ ಮೇಲೆ ಹೋಗಲ್ಲ, ಬೇಸಿಗೆ ಕಾಲದಲ್ಲೂ ಕೂಡ. ಬೆಂಗಳೂರಲ್ಲಿ ಇನ್ನು ಬೇಕಾದರೆ 35 ಡಿಗ್ರಿ 36 ಡಿಗ್ರಿಗೆ ಹೋಗ್ಬೋದು, 38ಕ್ಕೂ ಹೋಗ್ಬೋದು. ಈ ಸರಿ 40ಕ್ಕೂ ಹೋಯ್ತು. ಮೈಸೂರಲ್ಲಿ ಆ ಶೆಕೆ ಇಲ್ಲ. ಆವಾಗ 40 ವರ್ಷದಿಂದ ಅಲ್ಲಿ 10 ವರ್ಷ ಬೆಳೆದವನು. ಬಾಲ್ಕಿಗೆ ಪ್ರವಚನಕ್ಕೆ ಹೋದರೆ ಅದು ಏಪ್ರಿಲ್ ಮೇ ತಿಂಗಳೇ ಹೋಗ್ಬಿಟ್ಟಿದ್ದೀನಿ. ತುಂಬ ಶೆಕೆ, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಹೆಂಗಿದ್ರು ಬೋಳ್ ತಲೆ ಇರ್ತಿತ್ತಲ್ಲ, ಏನು ಮಾಡ್ತಿದ್ದೆ, ತಲೆ ತುಂಬ ಮಣ್ಣು ಹಾಕ್ಬಿಡ್ತಿದ್ದೆ ತಂಪಾಗ್ಲಿ ಅಂತೇಳಿ. ಮಣ್ಣಿನ ರಾಡಿ ಹಾಕಿ ಒಣಗಿಸ್ಬಿಟ್ಟು ಮೇಲ್ಗಡೆ ಪೇಟ ಕಟ್ಬಿಡ್ತಿದ್ದೆ. ಬೆಳಗ್ಗೆ ಸಾಯಂಕಾಲ ತನಕ ಹಂಗೆ ಇರ್ಬೇಕದು. ಸಾಯಂಕಾಲ ಸ್ನಾನಕ್ಕೆ ಹೋದಾಗ ಅದನ್ನು ತೊಳಿತಿದ್ದೆ.
ಅಂದರೆ ಅಷ್ಟು ಶೆಕೆ. ಅದಕ್ಕೆ ಮುಂದೆ ಬರ್ತಾ ಬರ್ತಾ ಬಸವಣ್ಣನ ಮೇಲೆ ಸಿಟ್ಟು ಬರೋದು. ನಾನು ತಮಾಷೆ ಮಾಡ್ತಿದ್ದೆ ಬಸವಣ್ಣನಿಗೆ, ಆ ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ ಇದೆಯಲ್ಲ, ಅದನ್ನು ಹಾಡುವಾಗ ಕಲ್ಯಾಣ ವಾಸನೆ ಬಸವಣ್ಣ ಇದೆಯಲ್ಲ, ನನಗೆ ಈ ರೋಡಲ್ಲಿ ವಾಹನಗಳು ಅದೆಲ್ಲ ಹೋದರೆ ತುಂಬ ತಲೆನೋವು, ಹಿಂಸೆ ಆಗ್ತಿತ್ತು. ಅವಾಗ ನಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಕಲ್ಯಾಣ ವಾಸನೆ ಬಸವಣ್ಣ ಅಂತಿರ್ಲಿಲ್ಲ ನಾನು, ಕಲ್ಲೆಣ್ಣೆ ವಾಸನೆ ಬಸವಣ್ಣ. ಆಮೇಲೆ ಕಾರುಣ್ಯ ಮೂರ್ತಿ ಇದೆಯಲ್ಲ, ಕಾಠಿಣ್ಯ ಮೂರ್ತಿ ಬಸವಣ್ಣ ಅಂತೀನಿ. ಅಂದರೆ ಅಷ್ಟು ಕಷ್ಟ ಆಗ್ತಿತ್ತು. ಆದರೂ ಬಿಡಲಿಲ್ಲ. ಬಾಲ್ಕಿಗೆ 2 ವರ್ಷ ಬೇಸಿಗೆ ಕಾಲದಲ್ಲೇ ಹೋಗಿ 3 ತಿಂಗಳು 4 ತಿಂಗಳು ಪ್ರವಚನ ಮಾಡಿ ಬರ್ತಿದ್ದೇನೆ. ಹೀಗೆ ಆ ಬಾಲ್ಕ್ಯಪ್ಪವರು ಬಹಳ ಪ್ರೀತಿಯಿಂದ ಕಂಡರು. ಗದಗಿನ ಇಳ್ಕಲ್ ಶ್ರೀಗಳು, ಗದಗಿನ ಗುರುಗಳು ಮತ್ತು ಬಾಲ್ಕಿ ಗುರುಗಳು, ಇವರು 3 ಜನ ತುಂಬ ಪ್ರೋತ್ಸಾಹ ಕೊಟ್ಟಂಥವ್ರು. ಈಗಲೂ ಬಾಲ್ಕಿಯವ್ರಿಗೂ ನಾನು ನನ್ನ ಪುಸ್ತಕ ಬರಿತಾ ಇದ್ದೀನಲ್ಲ, ಹೇಮಕ್ಕಂಗೆ ಕಳಿಸ್ಕೊಟ್ಟಂಗೆ ಬಾಲ್ಕಿ ಶ್ರೀಗಳಿಗೂ ಕಳಿಸ್ಕೊಟ್ಟಿದ್ದೀನಿ. ಅಂದರೆ ಯಾಕಂದ್ರೆ ಅವ್ರು ಓದೋ ಅಭ್ಯಾಸ ಇದೆ ಅವರಿಗೆ, ಮತ್ತು ಓದಿ ಅಭಿಪ್ರಾಯ ಹೇಳೋ ಅಭ್ಯಾಸ ಇದೆ. ಅದಕ್ಕೋಸ್ಕರವಾಗಿ ಅವ್ರಿಗೂ ಕಳಿಸ್ಕೊಟ್ಟಿದ್ದೀನಿ. ಹೀಗೆ ಈ ಜೀವನ ಯಾತ್ರೆ ಬೆಳ್ಕೊಂತ ಬಂದು ಇಲ್ಲಿ ಮನಗೊಂಡಿಲ್ಲಿ ಮಹಾಮನೆ ಮಾಡಲಿಕ್ಕೆ 2004 ಶುರು ಮಾಡಿದ್ವಿ. ಮುಂದಿನ ಕಥೆಗಳೆಲ್ಲ ನಮಗೆ ಗೊತ್ತಿದೆ, ಅದನ್ನು ನಾವೇನು ಹೇಳಬೇಕಾಗಿಲ್ಲ. ಮತ್ತೆ ಅದೆಲ್ಲ ಹೇಳೋಕ್ಕೆ ಅಗತ್ಯನೂ ಇಲ್ಲ. ಇವ್ರು ಪುಸ್ತಕನೂ ಬರೆದ್ಬಿಟ್ಟಿದ್ದಾರೆ. ಒಳಗಣ್ಣು ಪುಸ್ತಕ ಓದ್ರಿ, ಅದರಲ್ಲಿ ಇನ್ನೂ ಹೆಚ್ಚಿನದು ನೀವೆಲ್ಲ ತಿಳ್ಕೊಬೋದು ನಾನು ತಿಳ್ಕೊಂಡು ಹೇಳ್ತಾ, ಮತ್ತು ಬಸವಣ್ಣನ ತತ್ವದಲ್ಲಿ ಇಷ್ಟು ಏನು ಶಕ್ತಿ ಇದೆ ಹಾಗಾದರೆ ಅಂದರೆ, ಮೊನ್ನೆ ಈ ಸಕಲೇಶ್ ಮಾದರಸದ್ದೊಂದು ಬರಿತಾ ಇದ್ದೀನಿ, ಮೊನ್ನೆ ಬರಿತಾ ಇದ್ದೀನಿ. ಲಿಂಗಾನಂದ ಸ್ವಾಮಿಗಳ ಪ್ರವಚನ ಕೇಳಿದ ಮೇಲೆ ನಮಗೊಂದು ಭಾವನೆ ಬಂತು. 1.5 ತಿಂಗಳು ಕೇಳಿದ ಮೇಲೆ ಬಸವಣ್ಣನಂತಹ ಪ್ರವಾದಿ, ಬಸವಣ್ಣನಂತಹ ಗುರು ಈ ಭೂಮಿ ಇತಿಹಾಸದಲ್ಲಿ ಹಿಂದೆ ಹುಟ್ಟಿಲ್ಲ, ಮುಂದೆ ಹುಟ್ಟಲ್ಲ ಅಂತ ಅನಿಸ್ಬಿಡ್ತು. ಅದನ್ನ ನಾನು ಕೂಡಲ ಸಂಘದಲ್ಲಿರೋವರೆಗೂ ಪ್ರವಚನದಾಗಿ ಹೇಳ್ತಿದ್ದೆ. ಆಮೇಲೆ ಧ್ಯಾನ ಮತ್ತು ಆಧ್ಯಾತ್ಮ ಜೀವನ ಪುಸ್ತಕ ಓದಿಸ್ದೆ ನಾನು. ಅಂದರೆ ತುಂಬ ನಿರಾಶೆ ಆದಾಗ ಯತೀಶ್ವರಾನಂದರದ್ದು ಧ್ಯಾನ ಮತ್ತು ಆಧ್ಯಾತ್ಮ ಜೀವನ ಪುಸ್ತಕ ಓದಿ ಹೇಳಿದ್ರು ಒಬ್ಬರು. ಆಮೇಲೆ ಶರಣಚರಿತಾಮೃತ ಸಿದ್ದಯ್ಯ ಪುರಾಣಕ್ಕೆ ಒಂದು ಓದಿದ್ವಿ. ಇವೆರಡು ನನಗೆ ಮರುಹುಟ್ಟು. ಮತ್ತೆ ಬೂಸ್ನೂರ್ ಮಠದ್ದು ಶೂನ್ಯ ಸಂಪಾದನೆಯ ಪರಾಮರ್ಶೆ, ಅದು ಕೂಡ ಅದ್ಭುತ ಪುಸ್ತಕ. ಅದು ಈ 3 ಪುಸ್ತಕಗಳು ನನಗೆ ಹೊಸ ಜೀವನ ಕೊಟ್ಟಂಥದ್ದು. ಯಾರೇ ಸಿಗಲಿ ಓದೋರು, ಆ ಕೂಡಲ ಸಂಘದಲ್ಲಿ ಅಷ್ಟು ನಿರಾಶೆ ಆಗಿ ಬೇಜಾರಾಗಿ ಹೊರಗೆ ಬಂದರೂ ಕೂಡ ಓದೋದು ಮಾತ್ರ ಬಿಡ್ತಿರ್ಲಿಲ್ಲ ನಾನು. ಯಾರೇ ಸಿಕ್ಕರು ಓದಿಸ್ತಿದ್ದೆ, ಓದೋರು ಸಿಕ್ಕರಂದ್ರೆ ಓದ್ತಾ ಕೂತ್ಕೊಂತಿದ್ವಿ. ಹೀಗೆ ಈ 3 ಪುಸ್ತಕಗಳು ಈ ಮಾತು ಹೇಳಕ್ಕೆ ಸ್ವಲ್ಪ ಹಿಂಜರಿತಿದ್ದೆ ಆವಾಗ. ಬಸವಣ್ಣನಂತಹ ಗುರುಗಳು ಮುಂದೆ ಹುಟ್ಟಬಹುದೇನೋ ಗೊತ್ತಿಲ್ಲ, ಆದರೆ ಸಕಲೇಶ ಮಾದರಸರು ಒಂದು ವಚನ ಹೇಳಿದ್ದಾರೆ. ಬಸವಣ್ಣನಂತಹ ಗುರು, ಪ್ರಭು ಬಸವಣ್ಣನಂತ ಭಕ್ತ, ಚನ್ನಬಸವಣ್ಣನಂತ ಐಕ್ಯಸ್ಥಲಿ ಮತ್ತು ಪ್ರಭುದೇವರಂತ ಶರಣ, ಇಂಥವರು ಈ ಹಿಂದೆ ಆಗಿಲ್ಲ, ಮುಂದೆ ಆಗಲ್ಲ ಅಂತಲೂ ಹೇಳ್ಬಿಟ್ಟಿದ್ದಾರೆ. ಸಕಲೇಶ್ ಮಾದರಸರು ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರು ನೇರವಾಗಿ ಕಂಡವರು. ಸಕಲೇಶ್ ಮಾದರಸರು ನೇರವಾಗಿ ಅವ್ರು 3 ಜನ ಕಂಡವರು. ಈ 3 ಜನ ಇನ್ನು ಚನ್ನಬಸವಣ್ಣವ್ರಿಗೆ ಅಲ್ಲಿ ಚಿಕ್ಕಣ್ಣ ಅಂತ ಬಳಸಿದ್ದಾರೆ. ಸೂಚಕವಾಗಿ ಅದನ್ನು ನಾನು ಬರೆದು ಅದರ ಸ್ಪಷ್ಟ ವಿವರಣೆ ಕೂಡ ಬರೆದಿದ್ದೀನಿ ಆ ವಚನಕ್ಕೆ. ಆವಾಗ ನನಗಿನ್ನೂ ಖುಷಿ ಆಯಿತು. ನಮಗೆ ಭಾವನೆ ಬಂದಿದ್ದು ಸರಿ ಇದೆ. ಇಂತಹ ಗುರುಗಳು, ಇಂಥ ಜಂಗಮ, ಇಂಥ ಗುರುಲಿಂಗ ಜಂಗಮ ಸ್ವರೂಪರು ಮತ್ತೆ ಮತ್ತೆ ಅವತರಿಸಲ್ಲ. ಅದಕ್ಕೆ ಈ ಗುರುಮುಟ್ಟಿ ಗುರು ಆಗ್ಬಿಟ್ಟಿದ್ದೀವಿ ಅನ್ನೋ ಅಹಂಕಾರ ನಮ್ಗೆ ಯಾರಿಗೂ ಬೇಡ. ಕನ್ನಡದಲ್ಲಿ ವಚನ ಸಾಹಿತ್ಯ ಅಂತ ಹೇಳ್ಕೊಂಡು ಒಂದಷ್ಟು ವಚನ ಕಲ್ತ್ಕೊಂಡ್ಬಿಟ್ಟು ನಾವು ದೀಕ್ಷೆ ಆಗಿದೆ, ಇನ್ನು ನಾವು ಬಸವಣ್ಣ ಆಗೋಗ್ಬಿಟ್ವಿ, ನಾವು ಅಕ್ಕಮಾದೇವಿ ಆಗೋಗ್ಬಿಟ್ವಿ, ನಾವು ಚನ್ನಬಸವಣ್ಣ ಆಗ್ಬಿಟ್ವಿ ಅನ್ನೋ ಭ್ರಮೆ ಯಾರಿಗೂ ಬೇಡ. ಯಾಕೆಂದರೆ ಅವ್ರಿಗೆ ಅವರೇ ಸಾಟಿ. 770 ಅಮರಗಣಗಳಿಗೆ ಯಾರೂ ಸಾಟಿ ಆಗಕ್ಕಾಗಲ್ಲ. ಆದ್ದರಿಂದ ಅವ್ರಿಗೆ ಅವರೇ ಸಾಟಿ. ಆದ್ದರಿಂದ ಈಗ ಬಸವಣ್ಣನವರು ಒಂದು ದೊಡ್ಡ ಕೆಲಸ ವಹಿಸಿದ, ಬಸವಣ್ಣವರೇ ವಹಿಸಿದ್ರು ಅಂತ ಹೇಳ್ಬೇಕಿದೆ. ನಾವು ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಅದನ್ನು ಬರಿಬೇಕು ಅಂತ ಹೇಳಿ ಶುರು ಮಾಡಿಕೊಂಡು ಈಗಾಗಲೇ 10 ಅಧ್ಯಾಯ 11 ಅಧ್ಯಾಯ ಆಗಿದೆ. ಅದು ತುಂಬ ಚೆನ್ನಾಗಿ ಸಾಗ್ತಾ ಇದೆ. ಅದಕ್ಕೆ ಪುಸ್ತಕ ಬರೆಯೋದು ಶುರು ಮಾಡೋದು ಭಾಳ ಕಷ್ಟ ರೀ. ಹೇಮಕ್ ಅವ್ರಿಗೂ ಗೊತ್ತಿರುತ್ತೆ, ಪಂಚಶೆಟ್ಟಿ ಸರ್ಗೂ ಗೊತ್ತಿರುತ್ತೆ. ಒಂದು ಹೊಸ ಪುಸ್ತಕ ಶುರು ಮಾಡಬೇಕಾದ್ರೆ ಅದು ಹೇಳ್ತಾರೆ ಸಾಹಿತಿಗಳು ಕೆಲವು, ಅದು ಹೆರಿಗೆ ಬ್ಯಾನಿ ಇದ್ದಂಗೆ ಅಂತ. ಅಂದರೆ ಆ ಮಗು ಹೊರಗೆ ಬರೋಕ್ಕೆ ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಅಂತ ಹೇಳ್ತಿರ್ತಾರೆ. ಆದ್ರೆ ಪುಸ್ತಕ ಶುರು ಮಾಡ್ಕೊಂಡ್ಮೇಲೆ
ಕಷ್ಟ ಆಗಲ್ಲ. ಮಗುನ ಹೆಂಗೆ ಖುಷಿಯಿಂದ ಬೆಳೆಸ್ತೀವಲ್ಲ ಹಂಗೆ ಪುಸ್ತಕ ಬೆಳ್ಕೊಂತ ಹೋಗುತ್ತೆ. ಅದಕ್ಕೆ ಅದು ನಾನು ಆ್ಯಕ್ಚುಲಿ ಮೊನ್ನೆನೇ ಮೇ ತಿಂಗಳಷ್ಟೊತ್ತಿಗೆ ಜೂನ್ ತಿಂಗಳಷ್ಟೊತ್ತಿಗೆ ಮುಗಿಸಿ ಒಂದು ಸಣ್ಣ ಪುಸ್ತಕ ಮಾಡಿ ಅದನ್ನು ಬಿಡುಗಡೆ ಮಾಡಿಸ್ಬಿಡೋಣ ಅಂದ್ಕೊಂಡೆ. ಆದರೆ ದೇವ್ರು ಯಾರಿಂದ ಯಾರನ್ನು ನುಡಿಸ್ತಾನೋ ಗೊತ್ತಿಲ್ಲ. ಅಲ್ಲೊಬ್ಬರು ಕಲ್ಯಾಣರಾವ್ ಪಾಟೀಲ್ ಅಂತಿದ್ದಾರೆ, ಅವರು ಸಂಪಾದಕರು, ಸಿದ್ದರಾಮೇಶ್ವರರು ಪುಸ್ತಕ ಸಂಪಾದನೆ ಮಾಡಿದ್ರು. ಮೊನ್ನೆ ಲೇಖನ ಕಳಿಸ್ಕೊಟ್ಟಿದ್ದೆ, ಬಿಡುಗಡೆಗೆ ಹೋಗಿದ್ವಲ್ಲ. ಅವ್ರು ಹೇಳಿದರು, ಗುರುಗಳೇ ನೀವು ಯಾವ ಕಾರಣಕ್ಕೂ ಅವಸರ ಮಾಡಿ ಪುಸ್ತಕ ಮುಗಿಸ್ಬೇಡಿ. ನಿಮಗೆ ಹೆಂಗೆ ಬರೀಬೇಕು ಅಂತ ಅನಿಸಿದೆಯೋ ಸಂತೋಷವಾಗಿ, ನಿಮಗೇನು ಹೊಸ ಹೊಸ ಐಡಿಯಾಸ್ ಬರುತ್ತೋ ಎಲ್ಲ ಬರೀರಿ. ನೀವು ಇನ್ನೂ 6 ತಿಂಗಳು ತೊಗೊಳ್ಳಿ, ವರ್ಷ ತೊಗೊಳ್ಳಿ. ನಾನು ಸ್ವತಃ ಕೈಯಿಂದ ಖರ್ಚು ಮಾಡಿ ಅದನ್ನು ಕಲಬುರಗಿಯಲ್ಲಿ ಬಿಡುಗಡೆ ಮಾಡಿಸೋದಕ್ಕೆ ಎಷ್ಟು ಖರ್ಚು ಬರುತ್ತೋ ಫಂಕ್ಷನ್ ಮಾಡ್ತೀನಿ ನಾನು ಅಂದರು. ಅವ್ರಿಗೆ ಖರ್ಚಿಗೆ ಅವ್ರಿಗೇನು ಖರ್ಚಿಗೆ ಹಾಕಲ್ಲ, ಯಾಕಂದ್ರೆ ಬಾಲ್ಕಿ ಶ್ರೀಗಳಿದ್ದಾರೆ, ಮಹಾಮನೆ ಇದೆ, ದೊಡ್ಡ ಬಳಗ ಇದೆ ಹಿಂದೆ, ಗೊತ್ತಾಯ್ತಲ್ಲ. ಬಿಡುಗಡೆ ಮಾಡೋಕ್ಕೆ ಈಗಾಗಲೇ ಆ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ದಾಸೋಹ ಪ್ರಕಟಿಸಿದ್ದಾರೆ ಈಗಾಗಲೇ. ನಮ್ಮ ಅನ್ಪೂರ್ಣಕ್ಕವ್ರು 1 ಲಕ್ಷ, ನಮ್ಮ ಬಸವರಾಜಪ್ಪ ಪಾಟೀಲ್ರು ಅವರು ಒಂದು 50,000, ಈಗಾಗಲೇ ಒಬ್ರು 50,000 ರೂಪಾಯಿ ಚೆಕ್ಕೆ ಕೊಟ್ಬಿಟ್ಟಿದ್ದಾರೆ. ನಮ್ಮ ಉಣ್ಕಲ್ ಪ್ರಿನ್ಸಿಪಾಲ್ ರಿಟೈರ್ಡ್ CK ಉಣ್ಕಲ್ ಅಂತೇಳಿ. ಹಿಂಗೆ ಇನ್ನೂ ಅದಕ್ಕೆ 5 ಲಕ್ಷ ಖರ್ಚು ಬರಲಿ, 10 ಲಕ್ಷ ಖರ್ಚು ಬರಲಿ, ಅದಕ್ಕೆ ದಾಸೋಹ ಬರುತ್ತೆ. ಅದು ಹೇಳ್ತಿದ್ರು ಮನೆ ಓಂಕಾರಕ್ಕವ್ರು. ಅಲ್ಲ ರೀ, ನೀವು ಪಾದಯಾತ್ರೆಗೆ ಸುಮ್ಮನೆ ಕೂತ್ಕೊಂಡು 3 ಲಕ್ಷ ರೂಪಾಯಿ ಖರ್ಚು ಮಾಡಿದವ್ರು, ಪಾದಯಾತ್ರೆ ಮಾಡಿಸಿ ಒಂದು ತಿಂಗಳು ಪಾದಯಾತ್ರೆ ಮಾಡಿದವ್ರಿಗೆ ಈ ಪುಸ್ತಕ ಪ್ರಿಂಟ್ ಮಾಡೋಕ್ಕೆ ಕಷ್ಟ ಆಗುತ್ತಾ? ಏನೂ ಆಗಲ್ಲ. ಅದಕ್ಕೆ ಎಷ್ಟು ಖರ್ಚು ಬರುತ್ತೋ ಅಷ್ಟು ದಾಸೋಹ ಬಂದೇ ಬರ್ತದೆ. ಬರೀರಿ. ನಾನು ದೊಡ್ಡ ಇಟ್ಕೊಂಡಿದ್ದೀನಿ. ಇವಾಗ 252 ಜನ ವಚನಕಾರರು ಇದ್ದಾರೆ, ಶರಣಯ್ಯರು ಮತ್ತು ಶರಣರು ಸೇರಿ. ಇನ್ನು ಅನಾಮಧೇಯ ವಚನಕಾರರು ಇದ್ದಾರೆ, ಅವ್ರು ತಗೊಂಡಿಲ್ಲ ನಾನು. ಅವ್ರದ್ದು ವಚನಾಂಕಿತಗಳು ಮಾತ್ರ ಸಿಕ್ಕಿದೆ, ಒಂದು 50 ಜನರದ್ದು. ವಚನದ ಹೆಸರು ಗೊತ್ತಿಲ್ಲ ಅವ್ರದ್ದು ಹೆಸರು ಗೊತ್ತಾಗಿಲ್ಲ. ಅದಕ್ಕೆ ಅಷ್ಟು ಜನರದ್ದು ಈ ಪುಸ್ತಕದಲ್ಲಿ ಬರಬೇಕು. ಇದೊಂದು ಬೃಹತ್ ಗ್ರಂಥನೇ ಆದರೂ ಪರವಾಗಿಲ್ಲ, ಆದ್ರಾಗಲಿ ಅದೊಂದು ಒಂದು ಏನೋ ಅಧ್ಯಯನ ಮಾಡೋರಿಗೆ. ಮತ್ತು ನಾನು ಕೇವಲ ವಚನಾಂಕಿತ ಅಷ್ಟೇ ಬರಿತಾ ಇಲ್ಲ, ಅದೊಂದು PhD ಥೀಸಿಸ್ ಥರ ಬರಿತಾ ಇಲ್ಲ. ನನ್ನ ಭಾವನೆಗಳ ಒಟ್ಟು ಮೊತ್ತ ಆಗ್ಬೇಕದು, ನನ್ನ ಚಿಂತನೆಯ ಒಟ್ಟು ಮೊತ್ತ ಆಗ್ಬೇಕು ಆ ಪುಸ್ತಕ. ಇದುವರೆಗೆ ನಾನು 31 ವರ್ಷ ಆಯಿತು, 32ನೇ ವರ್ಷ ಆಧ್ಯಾತ್ಮ ಕ್ಷೇತ್ರಕ್ಕೆ ಬಂದು ಬಸವಣ್ಣವ್ರ ಮಾರ್ಗಕ್ಕೆ ಬಂದು ಅದರಲ್ಲಿ ಏನೇನು ನಾನು ಅನುಭವಿಸಿದ್ದೀನೋ ಅದೆಲ್ಲ ಆ ಪುಸ್ತಕದಲ್ಲಿ ಶರಣರ ರೂಪದಲ್ಲಿ ಬರುತ್ತೆ. ಅವರು ವಚನಗಳ ಆಧರಿಸಿ ಇದುವರೆಗೆ ಕವಿಗಳು ವಿದ್ವಾಂಸರು ಒಂದು ದೊಡ್ಡ ತಪ್ಪು ಮಾಡಿದ್ದಾರೆ. ಅದನ್ನು ಹೇಳಿದ್ದೀನಿ ನಾನು. ಏನು ದೊಡ್ಡ ತಪ್ಪು ಮಾಡಿದ್ದಾರೆ ಅಂದರೆ, ಬಸವಣ್ಣವರ ವಚನಗಳನ್ನು, ಶರಣರ ವಚನಗಳನ್ನು ಆಧಾರವಾಗಿ ಇಟ್ಕೊಂಡು ಕಟ್ಲಾರ್ದೇನೆ ಹರಿಹರನನ್ನ, ಭೀಮಕವಿಯನ್ನ, ಇತರೆ ಶರಣರನ್ನ ಇಟ್ಕೊಂಡು ಕಟ್ಟಿದ್ದಾರೆ. ಇದು ಬಹಳ ದೊಡ್ಡ ತಪ್ಪಾಗಿದೆ ಧರ್ಮದಲ್ಲಿ. ಅವರು ಭಕ್ತಿವಂತರಾಗಬೇಕಾಗಿತ್ತು, ಕೇವಲ ತಲೆಯಿಂದ ಕೆಲಸ ಮಾಡಿದ್ರು ಬಹಳ ಜನ. ಅದಕ್ಕೆ ನಾನು ಒಂದು ಮಾತು ಹೇಳಿದ್ದೀನಿ ಅಲ್ಲಿ, ನೀಲಾಲೋಚನೆ ಬಗ್ಗೆ ಬರೆಯುವಾಗ ನೀಲಾಲೋಚನೆ ಅವರ ಹೆಸರು, ನೀಲಮ್ಮ ಅವರ ಹೆಸರು ಹರಿಹರನ ಸಾಹಿತ್ಯದಲ್ಲಿ ಒಟ್ಟ ಬರೋದೇ ಇಲ್ಲ. ಗಂಗಾಂಬಿಕೆ ಹೆಸರು ಬರುತ್ತೆ. 2ನೇ ಹೆಂಡತಿ ಹೆಸರು ಏನಂತಾನೆ ಅಂದ್ರೆ ಮಾಯಿದೇವಿ ಅಂತ. ನಾನು ಅದಕ್ಕೆ ಮತ್ತೆ ಇವರು ಮಾತಾಜಿಯವರು ಹಿಡ್ಕೊಂಡು ಎಲ್ಲರೂ ಸ್ಪಷ್ಟೀಕರಣ ಕೊಡಕ್ಕೆ ಹೋಗ್ತಾರೆ. ನಿಮ್ಮ ಹರಿಹರನ ವಿಷಯಕ್ಕೆ ನೀವ್ಯಾಕೆ ಸ್ಪಷ್ಟೀಕರಣ ಕೊಡಕ್ಕೆ ಹೋಗ್ತೀರಿ? ವಚನ ಸಾಹಿತ್ಯ ಅದು ಕಾಮೆಂಟ್ರಿ ಇದ್ದಂಗೆ, ಅದು ಬಯೋಡಾಟಾ ಇದ್ದಂಗೆ, ಏನದು ಬಯೋಗ್ರಫಿ ಇದ್ದಂಗೆ, ಜೀವನ ಚರಿತ್ರೆ ಅದು. ಅಲ್ಲಿ ಬಸವಣ್ಣವ್ರ ವಚನದಲ್ಲಿ ಗಂಗಾಂಬಿಕೆ ಹೆಸರು ಬರಲ್ಲ, ಮಾಯಿದೇವಿ ಹೆಸರು ಬರಲ್ಲ, ಸಿದ್ದರಾಮೇಶ್ವರದ್ರಲ್ಲಿ ಬರಲ್ಲ, ಅಲ್ಲಮ ಪ್ರಭುಗಳ ಹೆಸರು ಬರಲ್ಲ. ಆಮೇಲೆ ಭೀಮಕವಿ ಏನು ಮಾಡ್ತಾನೆ ಗೊತ್ತಾ? ಬಸವ ಪುರಾಣ ಬರ್ದಿದ್ದೀನಲ್ಲ, 8 ವರ್ಷದಲ್ಲಿ ಅಲ್ಲಿ ಜಗಳ ಮಾಡಿಸ್ತಾನೆ. ಎಲ್ಲಿ ನನಗೆ ಉಪನಯನ ಬೇಡ ಅಂತೇಳಿ ಜಗಳ ಮಾಡಿಸಿದ ಕೂಡಲೇ ಬಲದೇವರ ಹೆಸರು ಬಂದಂತೆ. 4 ವರ್ಷದ ಮಗಳನ್ನ ಬಸವಣ್ಣನ ಕೊಟ್ಟು ಲಗ್ನ ಮಾಡಿಬಿಟ್ಟು. ಎಂಥ ಮೂರ್ಖ ಇದ್ದಾನೆ ಲೆಕ್ಕ ಹಾಕಿ. ಅವನು ಕೆಟ್ಟ ದೃಷ್ಟಿಯಿಂದ ಅವನು ಸಾಧಾರಣ ಅಲ್ಲ, ದೊಡ್ಡ ಸಾಧಕನೇ. ಆದರೆ ಯೋಚನೆ ಮಾಡ್ಬೇಕಲ್ಲ, ಒಬ್ಬ ಪ್ರವಾದಿ ಬಸವಣ್ಣವ್ರು ಮೊದಲು ಕೂಡಲ ಸಂಗಮಕ್ಕೆ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೋಬೇಕಾಗಿದೆ, ಅವನು ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಬರ್ದಿದ್ದೀನಿ ಅದರಲ್ಲಿ. ಈಗೇನಾದ್ರೂ ಭೀಮಕವಿ ಇದ್ದಿದ್ರೆ ಅವ್ನು ಕಂಬಿ ಎಣಸಂಗ್ ಮಾಡ್ಬೋದಾಗಿತ್ತಂತೆ. ಬಾಲ್ಯವಿವಾಹ ಮಾಡಿದಾನಲ್ಲ, ಹಂಗೆ ಮಾಡಕ್ ಬರಲ್ಲ, ಮಾಡಬಾರ್ದು. ಅದಕ್ಕೆ ಕವಿಗಳನ್ನ ಬೆನ್ನು ಹತ್ತಬಾರ್ದು, ವಚನ ಸಾಹಿತ್ಯವನ್ನೇ ಹುಡುಕ್ಬೇಕು. ಇನ್ನೂ 30 ವರ್ಷ ಬಿಟ್ಟು ಇನ್ನೂ 20 ವರ್ಷ ಹೋಗ್ಲಿ, ಆ ವಚನ ಸಾಹಿತ್ಯದ ಆಧಾರದ ಮೇಲೆ ಅವ್ರ ಚರಿತ್ರೆ ಬರೀಬೇಕು. ಆ ಕೆಲಸವನ್ನ ನಾನು ಮಾಡ್ತೀನಿ. ಬಹಳ ಅಂದ್ರೆ ಇಲ್ಲ, ಅದು ಪುಸ್ತಕ ಬೇಗನೆ ಬರುತ್ತೆ. ಗುರಿ ಇಟ್ಕೊಂಡಿದ್ದೀವಿ.
ಯಾಕಂದ್ರೆ ನಾವು ಡಿಲೇ ಮಾಡಿ ಏನಾದ್ರು ನಿಲ್ಲಿಸ್ಬಿಟ್ರೆ ನಿಲ್ಸಲ್ಲ, ಅದನ್ನು ನಿಲ್ಸಿದ್ರೆ ಮತ್ತೆ ಶುರು ಮಾಡೋಕ್ಕಾಗಲ್ಲ. ಆದ್ರಿಂದ ಅದನ್ನ ಇವಾಗ ಒಂದು ಏನು ನಮಗೆ ಯೂನಿವರ್ಸಿಟಿ ಅವ್ರು ಗ್ರ್ಯಾಂಟ್ ಕೊಟ್ಟಿದ್ದಾರೆ ಅನ್ನೋ ಲೆಕ್ಕಕ್ಕೆ ಕೆಲಸ ಮಾಡ್ತಾ ಇದೀವಿ. ಅದ್ರಾಗ ಗೊತ್ತಾಯ್ತಲ್ಲ, ಗ್ರ್ಯಾಂಟ್ ಕೊಟ್ಟವ್ರು ನೀವು, ಅನ್ನಪೂರ್ಣಕ್ಕ, ಬಸವರಾಜಪ್ಪ, ನೀವೆಲ್ಲ ಗ್ರ್ಯಾಂಟ್ ಕೊಟ್ಟಿದ್ದೀರಾ. ಆದ್ರೆ ನಾವು ಮನಸ್ಸಲ್ಲಿ ಇಟ್ಕೊಂಡಿರೋದು ಕೆಲಸ ಮಾಡ್ತಿರೋ ರೀತಿ. ನೀಲಮ್ಮ ನಾನು ಬರಿತಾ ಇರೋದು 6 ತಾಸು ಅದ್ರ ಜೊತೆ ಗುದ್ದಾಡ್ತೀವಿ. 6 ತಾಸು ಬೆಳಿಗ್ಗೆ 8ರಿಂದ 9:30, ಆಮೇಲೆ ಮಧ್ಯಾಹ್ನ 11ರಿಂದ 10:30 1:15, ಆಮೇಲೆ 3 ಗಂಟೆಯಿಂದ 4:15. ಹೀಗೆ 6 ತಾಸು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಬೇಗ ಮುಗಿಯುತ್ತೆ. ಮತ್ತೆ ಅದರದ್ದು ಜವಾಬ್ದಾರಿ ನೀವೆಲ್ಲರೂ ಹೊತ್ಕೋಬೇಕು. ಯಾರ್ಯಾರು ನಿಮಗೆ ಏನೇನು ಶಕ್ತಿ ಕೊಟ್ಟಿದ್ದಾನೆ ದೇವರು, ಅದರದ್ದು ದಾಸೋಹ ಮಾಡಿ. ಬಾಲ್ಕ್ಯಪ್ಪ ಅವ್ರು ಹೇಳಿದ್ದಾರೆ, ನಿಮಗೆ ಕಷ್ಟ ಆದರೆ ನಾನು ನಮ್ಮ ಮಟ್ಟದಿಂದ ಪ್ರಕಟಿಸ್ತೀನಿ ಅಂತ. ಈಗ ಹೇಮಕ್ಕನ್ನು ಹೇಳ್ಬಿಟ್ಟಿದ್ದಾರೆ, ನಿಮಗೆ ಆಗಲಿಲ್ಲ ಅಂದರೆ ನನಗೂ ನೀವು ಅವಕಾಶ ಕೊಟ್ಟರೆ ಅವ್ರದ್ದು ಪ್ರಕಾಶನ ಇದೆ, ಅವ್ರ ಪ್ರಕಾಶನದಿಂದನೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರಾಯಶಃ ಹೇಮಕ್ಕಂಗೂ ಕೊಡಲ್ಲ, ಬಾಲ್ಕ್ಯಪ್ಪವ್ರಿಗೂ ಕೊಡೋಂಗೆ ಕಾಣಲ್ಲ. ಅದಕ್ಕೆ ಅದನ್ನು ನೀವೆಲ್ಲರೂ ಕೂಡಿ ಪ್ರಭುದೇವ ಪ್ರಕಾಶನದಿಂದ 8 ಪುಸ್ತಕ ಆಗಿದ್ದಾವೆ. ಇವಾಗ 9ನೇ ಪುಸ್ತಕವಾಗಿ ಇದನ್ನೇ ತರೋಣ ಅಂತ ಹೇಳ್ಕೊಂಡು ಹೇಳ್ತಾ, ಹೇಮಕ್ಕ ಅವರು ನಮ್ಮ ಬಸವರಾಜ್ ಕಮಡೋಳಿಯವರು ತುಂಬ ಚೆನ್ನಾಗಿ ಪ್ರೂಫ್ ತಿದ್ದಿದ್ದಾರೆ. ನನಗೆ ಪುಸ್ತಕದಲ್ಲಿ ಒಂದೂ ತಪ್ಪಿರಲಾರ್ದಂಗೆ ತರಬೇಕು ಅಂತ ನನ್ನ ಆಸೆ. ಯಾಕಂದರೆ ಓದುವಾಗ ತಪ್ಪುಗಳು ಸಿಕ್ಕು ಅಂದರೆ ಅವು ಒಳ್ಳೆ ಬಾಸುಮತಿ ಅಕ್ಕಿ ಪಲಾವ್ ಉಣ್ಣುವಾಗ ಮತ್ತೆ ಒಂದು ಕಲ್ಲು ಬಂದರೆ, ಒಂದು ಹರಳು ಬಂದರೆ ಎಷ್ಟು ಆಭಾಸ ಆಗುತ್ತೋ ಅಷ್ಟು ಆಭಾಸ ನಾನು ತಿಳ್ಕೊಂಡಿರೋದು. ಅದಕ್ಕೆ ತಪ್ಪುಗಳು ಬರಬಾರ್ದು. ಅದರ ಜವಾಬ್ದಾರಿ ಹೇಮಕ್ಕ ಮತ್ತು ನಮ್ಮ ಕಮಡೋಳಿ ಬಸವರಾಜಪ್ಪ ಅವರು ಇಬ್ಬರು ತುಂಬ ಚೆನ್ನಾಗಿ ಪ್ರೂಫ್ ಕರೆಕ್ಷನ್ ಮಾಡ್ತಿದ್ದಾರೆ. ಅವ್ರಿಗೆ ಕೊನೆಗೆ ನಾವು ಎಲ್ಲ ಆದಮೇಲೆ ಪ್ರಿಂಟ್ ಕೊಡುವಾಗ ಹೇಮಕ್ಕನಿಗೂ ಮತ್ತು ಬಸವರಾಜಪ್ಪ ಅವರು ನಾವು 3 ಜನ ಒಂದು ಕಡೆ 4 ಜನ ನೀಲಮ್ಮ ಸರಿಪಡಿಸೋಕೆ ಅವರೇ ಇರಬೇಕಲ್ಲ, ಒಂದೇ ಕಡೆ ಕೂತ್ಕೊಂಡು ಮತ್ತೊಂದು ಸರಿ ಓದ್ತೀವಿ. ಅದನ್ನು ಓದಿ ಆಮೇಲೆ ಅದನ್ನು ಪ್ರಿಂಟಿಗೆ ಕೊಡ್ತೀವಿ. ಹೀಗೆ ಅದೊಂದು ಒಳ್ಳೆ ಪುಸ್ತಕ ಆಗಿ ಬರಲಿ, ಅದಕ್ಕೆ ಬಸವಣ್ಣನ ಅನುಗ್ರಹ ಇರಲಿ ಅಂತ ತಿಳ್ಕೊಂಡು ಹೇಳ್ತಾ, ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಒಂದು ಫೋನ್ಗೆ ಇವಾಗ ಜನ ಬರೋದು ಬಹಳ ಕಷ್ಟ, ಗೊತ್ತಾಯ್ತಲ್ಲ. ಧಾರವಾಡದಲ್ಲೇ ಕೂಡ್ಸೋದು ಕಷ್ಟ ಅಲ್ವೇನೋ ಜನನ. ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘಕ್ಕೆ ಬರೋದು ಕಷ್ಟ. ಅಂಥದ್ರಲ್ಲಿ ನೀವೆಲ್ಲ ಇಷ್ಟು ದೂರ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಎಲ್ಲ ಗುರುಗಳ ಕರುಣೆ, ನಿಮ್ಮ ದೀಕ್ಷಾ ಗುರುಗಳು, ನಿಮ್ಮ ಶಿಕ್ಷಾ ಗುರುಗಳು, ನಿಮಗೆ ಯಾರ್ಯಾರು ವರ್ಣ ಮಾತ್ರ ಕಲಿಸಿದಾತ ಗುರು ಅಂತಾರೆ, ಒಂದು ಅಕ್ಷರ ಕಲಿಸಿದವನು ಗುರುನೇ. ಆ ದೃಷ್ಟಿಯಿಂದ ಎಲ್ಲ ಗುರುಗಳ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಅವ್ರದ್ದು ಪಕ್ಕಾ ಮಾತಾಜಿ ವಂಶಸ್ಥರಲ್ಲ. ನೀವು ಅವರ ನಾವು ಅವರ ಹೌದಾ?